ಜಗತ್ತಿನ ಎಲ್ಲೆಡೆ ಇರುವ ಕನ್ನಡದ ಹೂಮನಸ್ಸುಗಳಿಗೆ ಅಮೋಘಂ ಚಾನೆಲ್ಗೆ ಸುಸ್ವಾಗತ. ನಮಸ್ಕಾರ. ಇಂದಿನ ಎಪಿಸೋಡ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ರಮಾಕಾಂತ್ ಮೇಡಮ್ ಮತ್ತು ಕೃಷ್ಣಕಾಂತ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮ್ಮಿಬ್ಬರಿಗೂ ಸ್ವಾಗತ ಸರ್. ಥ್ಯಾಂಕ್ ಯು. ಕೃಷ್ಣಕಾಂತ್ ದಂಪತಿಗಳ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ಅವರು ಬಹಳ ಅಪರೂಪದ ವ್ಯಕ್ತಿತ್ವದ ನಮ್ಮೊಡನೆ ಇರುವ ಒಬ್ಬ ಧೀಮಂತ ವ್ಯಕ್ತಿ. ಇವರ ಒಂದು ಕತೆ ಕೇಳಿದ್ರೆ ನಮಗೂ ನಿಮಗೂ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಅಂತಹ ಒಂದು ವ್ಯಕ್ತಿತ್ವವನ್ನ ನಾನು ಅಮೋಘಂ ಚಾನೆಲ್ ನ ವೀಕ್ಷಕರಿಗೆ ಬಹಳ ಹೆಮ್ಮೆಯಿಂದ ಇವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನಮಸ್ತೆ ಸರ್. ಹೇಳಿ ಸರ್, ನಿಮ್ಮ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ. ಹುಟ್ಟಿದ ಕಮಲಾಪುರ ಅಂತ ಚಿಕ್ಕ ವಿಲೇಜು, ಅದು ಅದಕ್ಕೆ ಹಂಪಿ ಹತ್ರನೇ ರೂಯಿನ್ಸ್ ಹತ್ರ. ಯಾವತ್ತು ಆತ್ಮ ಕಾಲಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆದವರು. ನನಗೆ ಅಲ್ಲಿ ಎಜುಕೇಷನ್ ಕಷ್ಟ ಅಂದ್ಬಿಟ್ಟು ನಾನು ಮೂರು ವರ್ಷ ಇರಬೇಕು ಮಗು. ನಾನು ಆವಾಗ ಶಿಫ್ಟ್ ಮಾಡಿದ್ದು ಹೊಸಪೇಟೆಗೆ. ಹೊಸಪೇಟೆಯಲ್ಲಿ ನನಗೆ ಎಜುಕೇಷನ್ ಅದು ಕಾಲೇಜ್ ಮುನ್ಸಿಪಲ್ ಹೈಸ್ಕೂಲು, ಕನ್ನಡ ಮೀಡಿಯಮ್ಮು. ಕನ್ನಡ ಮೀಡಿಯಂ ಮುನ್ಸಿಪಲ್ ಹೈಸ್ಕೂಲ್ ಒಳಗಡೆ ಅಲ್ಲಿಂದ SLC ಅಲ್ಲೇ ಓದಿದ್ದು ಆಯಿತು. ಅವಾಗ ಅಷ್ಟು ಓದು ಅಂದರೆ ಇದು ಇಲ್ಲ ನಮಗೆ. ಮುಂಚೆ ಈಗಿರೋ ಆ ಥರ ಮಕ್ಕಳಿಗಿರೋ ಥರ ಅವೇರ್ನೆಸ್ ಇಲ್ಲ. ಆವಾಗ ಏನೋ ನಮ್ಮ ಪಾಡಿಗೆ ನಾವು ಓದ್ಕೊಂಡು ಬರ್ತಾ ಇದ್ವಿ. ಅದಕ್ಕೆ ಒಂದು ಸ್ಟೇಜಲ್ಲಿ ಏನಂದರೆ ನಮ್ಮ ತಂದೆಗೆ ಇಷ್ಟು 100 ಎಕರೆ ಭೂಮಿ ಇದೆ, ಇವನು ಓದ್ರೇನು ಬಿಟ್ರೇನು ಇಲ್ಲ ಇರಲಿ ಹೋಟ್ಲೆ ಅಂತ ನಡುವೆ ನನ್ನ ಸ್ಕೂಲಿಂದ ಡ್ರಾಪ್ ಔಟ್ ಆಗೋದೆ 1 ವರ್ಷ. ಸೊ ಹೋಗ್ಬಿಟ್ಟು ಲ್ಯಾಂಡ್ ಜೊತೆಗೆ, ಆವಾಗ ಚಿಕ್ಕ ಹುಡುಗ, ನನಗೇನು ಜಾಸ್ತಿ ಗೊತ್ತಾಗ್ತಾ ಇರಲಿಲ್ಲ. ಲ್ಯಾಂಡ್ಗೆ ಹೋಗೋದು, ನೋಡ್ಕೊಳ್ಳೋದು, ಬರೋದು ಆಗ ಮಾಡ್ತಾ ಇದ್ದೆ. ನಮ್ಮ ಮದರ್ಗೆ ಸ್ವಲ್ಪ ಎಜುಕೇಷನ್ ಅಂದರೆ ತುಂಬ ಇಷ್ಟ. ಗಲಾಟೆ ಮಾಡಿ ಅಪ್ಪನಿಗೆ ಇದು ಮಾಡಿಬಿಟ್ಟು ಅಪ್ಪನ ಬೇಡ ಅವನ್ನ ಈಗಲೇ ಹೋಗೋದು, ಆಮೇಲೆ ದೊಡ್ಡವನಾದ್ಮೇಲೆ ಬೇಡ ಹೋಗಲಿ, ಹೋದಷ್ಟು ದಿವಸ ಓದಲಿ ಅಂದ್ಬಿಟ್ಟು ಮತ್ತೆ ವಾಪಸ್ ಸ್ಕೂಲ್ ಸೇರಿದೆ. ಅದೇ ಹೈಸ್ಕೂಲಲ್ಲಿ ಇದು ಮಾಡಿಬಿಟ್ಟು SLC ಮಾಡಿ ನಾನು ಸ್ವಲ್ಪ ಇದು ಹೋಮ್ ಸಿಕ್. ನಾನು ತುಂಬ ದೂರ ಓದೋಕ್ಕೆ ಇಷ್ಟ ಇಲ್ಲ. ನಮ್ಮ ಅಣ್ಣ ಆವಾಗಲೂ ತನ್ನ ಮಕ್ಕಳನ್ನೆಲ್ಲ ಮೈಸೂರಲ್ಲಿ ಮಹಾರಾಜಾಸ್ ಕಾಲೇಜಲ್ಲಿ, ಯುವರಾಜಾಸ್ ಕಾಲೇಜಲ್ಲಿ ಎಲ್ಲ ಸೇರಿಸಿದ್ರು. ನಾನು ಮಾತ್ರ ಅಷ್ಟು ದೂರ ಬರಲ್ಲ ಅಂದ್ಬಿಟ್ಟು ಬಳ್ಳಾರಿಲಿ ಅವಾಗ ಇದ್ದಿದ್ದೆಲ್ಲ ಸುಧೀರ್ ಸಾಗರ್ ಕಾಲೇಜ್ ಅಂತ ಒಂದು ಕಾಲೇಜ್ ಇತ್ತು ಅಷ್ಟೇ, ಅಲ್ಲಿ ಓದಿದೆ. ಅಲ್ಲಿ ನಾನು SLC ಸಂಸ್ಕೃತ ಓದಿದ್ದು, ಅಲ್ಲಿಗೆ ಚೇಂಜ್ ಮಾಡಿಕೊಂಡೆ ಕನ್ನಡಗೆ. ಚೇಂಜ್ ಮಾಡಿದ್ದಕ್ಕೆ ಏನಾಯ್ತು, ಆ ವರ್ಷ ಕನ್ನಡನಲ್ಲೇ ಫೇಲ್ ಆದೆ, ಇಂಟರ್ಮೀಡಿಯೇಟ್. ನಾನು ಅಲ್ಲಿಗೆ ಸಾಕು, ಇನ್ನೇನು ಹೆಂಗೆ ಹೋಗ್ತೀನಿ ಅಲ್ಲ ಲ್ಯಾಂಡ್ ನೋಡ್ಕೊಳ್ತೀನಿ ಅಂತ. ನಮ್ಮ ದೊಡ್ಡಣ್ಣ ಆ ಥರ ಇಲ್ಲ ಪಾಪ. ಇವತ್ತಿಗೂ ನಮ್ಮ ದೊಡ್ಡಣ್ಣ ಮರೆಯೋಂಗೇ ಇಲ್ಲ. ನಮ್ದು ಎಲ್ಡೆಸ್ಟ್ ಫ್ಯಾಮಿಲಿಗೆ ಅವ್ರು ಅವಾಗ ಗಲಾಟೆ ಮಾಡಿ ಬೇಡ ಬೇಡ ಹಂಗೆ ಬೇಡ ಅಂತ ಟ್ಯೂಷನ್ ಇಟ್ಬಿಟ್ಟು ನನಗೆ 6 ತಿಂಗಳು ಇದು ಮಾಡಿಬಿಟ್ಟು ಇದಕ್ಕೆ. ಅದು ಅಷ್ಟೊತ್ತಿಗೆ ಬಳ್ಳಾರಿ ಬಂದ್ಬಿಟ್ಟು ಮೈಸೂರಿಗೆ ಸೇರಿಬಿಡ್ತು. ಮಡ್ರಾಸ್ ಯೂನಿವರ್ಸಿಟಿಯಲ್ಲಿ ಇದ್ದಿದ್ದು ಮೈಸೂರು ಯೂನಿವರ್ಸಿಟಿಗೆ ಸೇರಿಬಿಡ್ತು ಕಾಲೇಜ್. ಸೊ ಈವನ್ ಎಜುಕೇಷನ್ ಇದು ಮಾಡಬೇಕು, ಕನ್ನಡ ಮಾಡಬೇಕು ಅಂದರೆ ಇದಕ್ಕೆ ಹೋಗ್ಬೇಕು, ಮದ್ರಾಸ್ಗೆ ಹೋಗ್ಬೇಕು. ಅದಕ್ಕೆ ಆವಾಗ ಈಗಿನ ಕಾಲದ ಹುಡುಗಿರ್ತಾರಲ್ಲ, ಆವಾಗ ನಂಗೆ ಮದ್ರಾಸಿಗೆ ಟ್ರೈನಲ್ಲಿ ಹೋಗಿ ಬರೋ ಅಷ್ಟು ಧೈರ್ಯನೂ ಇಲ್ಲ. ನಮ್ಮ ಅಣ್ಣನೇ ನಾನು ಕರ್ಕೊಂಡೋಗಿ ಅಲ್ಲಿ ಅವರು ಕಸಿನ್ ಯಾರೋ ಮನೆಯಲ್ಲಿ ಇಡ್ಸ್ಬಿಟ್ಟು 2 ಕನ್ನಡ ಪೇಪರ್ ಬರೆಸಿ ವಾಪಸ್ ಕರ್ಕೊಂಡು ಬಂದರು. ಪಾಸ್ ಆದಮೇಲೆ ಮಹಾರಾಜಾಸ್ ಕಾಲೇಜ್ ಬಂದು ಇಲ್ಲಿ ಬಂದು ಸೇರಿದ ಮೇಲೇ ಎಜುಕೇಷನ್ನು ಒಂದು ಆಸೆ ಬಂದ್ಬಿಟ್ಟು ನನಗೆ ಆ ಲ್ಯಾಂಡ್ ಆಸೆ ಹೊರಟೋಯ್ತು, ಅಲ್ಲಿ ಹೋಗ್ಬೇಕು ಮಾಡಬೇಕು ಅಂತ. ಆಗ ಬಂದ್ಬಿಟ್ಟು ಇಲ್ಲಿ BA, ಆನರ್ಸು, MA ಎಲ್ಲ ಇಲ್ಲೇ ಮಾಡಿದೆ. 61ಲ್ಲಿ ಯಾವುದು ಸರ್? ಸೈಕಾಲಜಿ MA. ಅವಾಗ ಅದೇ ಕುಪ್ಸ್ವಾಮಿ ಅವರು ಇದು ಅವ್ರಿಗೆ ತುಂಬ ಫೇವ್ರೇಟ್ ಸ್ಟೂಡೆಂಟ್ ನಾನು ಅನ್ನೋ ಥರ. ಸೊ ನಾನು ಆ ವರ್ಷ ಫಸ್ಟ್ ರ್ಯಾಂಕ್ 1961 ಫಸ್ಟ್ ರ್ಯಾಂಕ್ ನಾನು, ಗೋಲ್ಡ್ ಮೆಡಲಿಸ್ಟ್ ಕೂಡ. ಅದಕ್ಕೆ ಅವರು ಪ್ರಾಜೆಕ್ಟ್ ಮಾಡ್ತಾಯಿದ್ರು. ಆ ಪ್ರಾಜೆಕ್ಟ್ಗೆ ನನ್ನ ತಗೊಂಡ್ರು 1 ವರ್ಷ. ಅದು ನನಗೆ ಆವಾಗ ಆಫರ್ ಪುಣೆ ಯೂನಿವರ್ಸಿಟಿ ಆಫರ್ ಬಂದಿತ್ತು ಲೆಕ್ಚರರ್ ಇದಕ್ಕೆ. ಅದಕ್ಕೆ ಇಲ್ಲೆಲ್ಲ ಹೋಗೋಂಗಿಲ್ಲ, ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಇರಬೇಕು, ಇಲ್ಲೇ ಲೆಕ್ಚರರ್ ಜಾಬ್ ಕೊಡಿಸ್ತೀನಿ ಸರಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ಅಷ್ಟರೊಳಗೆ ಕುಪ್ಸ್ವಾಮಿ ಅವರು ಡೆಲ್ಲಿಗೆ ಹೋದರು, ಡೈರೆಕ್ಟರ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ಗೆ ಹೋದಾಗ. ಸರಿ ಅಲ್ಲಿಗೆ ಸಬ್ಮಿಟ್ ಮಾಡೋಕ್ಕಂತ ಪೇಪರ್ ಹೋದಾಗ ಆವಾಗ ಹೇಳಿದ್ರು ಇಲ್ಲಿ ಸೇರ್ಕೊಂಡಿದ್ದಕ್ಕೆ. ನಾನು ಅಪ್ಲಿಕೇಶನ್ ಹಾಕ್ಬಿಟ್ಟು UPSC ಸೆಲೆಕ್ಷನ್ ಆಯಿತು. ಡೈರೆಕ್ಟರೇಟ್ ಸೈಕಾಲಜಿಕಲ್ ರಿಸರ್ಚಲ್ಲಿ ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಸೇರಿಕೊಂಡೆ. 62ಇಂದ 65 ಮದುವೆ ಆಯ್ತು ನನಗೆ ರಮಾ ಜೊತೆ. ಮದುವೆ ಆದ 2 ವರ್ಷ 67, 68 ಇವರು ಫಾದರ್ ಹೋಗ್ಬಿಟ್ರು ಬೆಂಗಳೂರಲ್ಲಿ.
ಸರಿ ಅಂತ ಬೆಂಗಳೂರಿಗೆ ಬಂದಿದ್ವಿ. ನೋಡಿದ್ರೆ ಪಾಪ ಎಲ್ಲ ಮಕ್ಕಳು 8 ಜನ ಇವರು, 3 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು, ಯಾರೂ ಓದಿಲ್ಲ. ಎಲ್ಡೆಸ್ಟ್ ಆ ಹುಡ್ಗ ಆವಾಗ PUC ಆಗಿತ್ತು ಇವ್ರ ತಮ್ಮಂದು. ಸರಿ ಈ ಕಂಡೀಷನ್ ನಂಗಿರ್ಬೇಕು ಅಂತ ನಮ್ಮ ಫಾದರ್ ಅಲ್ಲಿಂದ ನನ್ನ ದೊಡ್ಡಣ್ಣ ಕಳ್ಸಿದ್ರು ಹೊಸಪೇಟೆಗೆ, ಇದಕ್ಕೆ ಬೆಂಗಳೂರಿಗೆ. ಅಲ್ಲಿಂದ ಏನಿತ್ತು ದುಡ್ಡು ಅವ್ನು ಏನಿದ್ಯೋ ಏನೋ ಒಂದು ಕಾರ್ಯಾಗಿರಿ ಎಲ್ಲ ಗಲಾಟೆ ಇರುತ್ತಪ್ಪ. ಆಗಿನ ಕಾಲಕ್ಕೆ 2,000 ಕೊಟ್ಟು ಅವ್ನ ಕೈಲಿ ಅಣ್ಣ ತಮ್ಮನಿಗೆ ಕೊಟ್ಬಿಟ್ಟು ಹೇಳು, ಅದಾದ್ಮೇಲೆ ಹೊಸಪೇಟೆಗೆ ಬರೋಕ್ಕೆ ಹೇಳು ಅಂತ. ಆಮೇಲೆ ಏನೇ ಅಂದರೆ ಅಪ್ಪ ಹೇಳಿದರೆ, ನೀನು ಈ ಮನೆಗೆ ಅಳಿಯ ಅಲ್ಲ, ಈಗ ಮಗಂತರ ಅವ್ರು ಹೋದ್ಮೇಲೆ ಈ ಮನೆ ರೆಸ್ಪಾನ್ಸಿಬಿಲಿಟಿ ನಿಂದು ಅಂತ. ನಾನು ಆವಾಗ ಮನಸ್ಸಲ್ಲಿ ಅಂದ್ಕೊಂಡೆ, ಈಗಿನವ್ರಾದ್ರೆ ಬೇಟ ಅನ್ನೋರು ರೆಸ್ಪಾನ್ಸಿಬಿಲಿಟಿ ತಗೊಂತ ಯಾರು ಹೇಳ್ತಾರೆ ಹೇಳಿ? ಆ ಥರ ಹೇಳಿ ಕಳಿಸಿದ್ರು. ಆವಾಗಲೇ ಹೇಳಿದೆ ಅವಳಿಗೆ, ಡಿಸೆಂಬರಲ್ಲಿ ಬಂದಿದ್ದು. ಸರಿ ಆವಾಗ ಹೇಳಿದೆ, ನೀನು ಇಲ್ಲೇ ಇರು, ನಾನು ಒಬ್ಬನೇ ಹೋಗ್ತೀನಿ ಡೆಲ್ಲಿಗೆ ವಾಪಸ್ಸು, ನೀವು ಬರೋದು ಏನು ಬೇಡ ಅಂತ. ಮಗು ಅವಾಗ ಚಿಕ್ಕ ಮಗು, ದೊಡ್ಡವನು ಅವಾಗ ಕೈ ಕೂಸು, 1 ವರ್ಷನ. ಎಷ್ಟು ಜನ ಮಕ್ಕಳು ಸರ್ ನಿಮ್ಗೆ? 2. ದೊಡ್ಡವನೀಗ ಅದೇ ಆವಾಗ ಹುಡ್ದವ್ನು 9 ತಿಂಗಳು ಅವನಿಗೇನು. ಅದಾದ ಒಂದು 5-6 ವರ್ಷಕ್ಕೆ ಇನ್ನೊಂದು ಮಗು ಆಯ್ತು. ಅವಳು ಅವಳೀಗ ಅವ್ರಿಗೆ ಹಸ್ಬೆಂಡ್ ಬಂದ್ಬಿಟ್ಟು ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ರೊಳಗೆ, ಸ್ಯಾಂಟಿಯಾಗೋ ಮೆಡಿಕಲ್ ಇದು ಬಿಸ್ನೆಸ್ ಸ್ಕೂಲ್ ಒಳಗೆ. ಮಗಳು ಅಲ್ಲೇ ಇರುವಿನಲ್ಲೇ ಓದ್ತಾ ಇದ್ದಾಳೆ ಅವಳ ಮಗಳು. ನನ್ನ ಅಂದ್ರೆ ಗ್ರ್ಯಾಂಡ್ ಡಾಕ್ಟರ್ ಅವಳು ಗ್ರಾಜುಯೇಷನ್ ಸೈಕಾಲಜಿನೇ, ನನ್ನ ಮಗಳು ಸೈಕಾಲಜಿನೇ ಹೆಂಗೆ. ನನ್ಗೆ ಗ್ರ್ಯಾಂಡ್ ಡಾಕ್ಟರ್ ಈಗ ಗ್ರಾಜುಯೇಷನ್ ಸೈಕಾಲಜಿನೇ ಮಾಡಿ, ಎಲ್ಲರೂ ಸೈಕಾಲಜಿನೇ, 3 ಜನ ಸೈಕಾಲಜಿನೇ ಫ್ಯಾಮಿಲಿನೊಳಗೆ. ಹಂಗಾಗ್ಬಿಟ್ಟು ಇವಳಿಗೆ ಬಿಟ್ಟು ಹೇಳಿದ್ಮೇಲೆ ನಾವು ವಾಪಸ್ ಬರ್ತೀವಿ ಅಂತ ವಾಪಸ್ ಡೆಲ್ಲಿಗೆ ಹೋಗ್ಬಿಟ್ಟು ಆವಾಗ ಆರ್ಮಿ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರು ಸೆಲೆಕ್ಷನ್ ಬೋರ್ಡ್ಗೆ ಇದು ಮಾಡ್ತಾರೆ. ರಿಸರ್ಚಿಂದ ಚೇಂಜ್ ಆಗೋಯ್ತು. ನಾನು ರಿಸರ್ಚ್ ಲೈನ್ ಕಂಪ್ಲೀಟ್ ಬಿಟ್ಬಿಟ್ಟೆ. ಆವಾಗ ಬಿಟ್ಬಿಟ್ಟು ಆರ್ಮಿ ಸೆಲೆಕ್ಷನ್ ಬೋರ್ಡ್ ಬಂದಮೇಲೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಆ ಥರ ಪೋಸ್ಟ್ಪೋನ್ ಆದಂಗೆಲ್ಲ. ಆವಾಗ ಇವಳು ಶೀಟ್ ಓವರ್ ಆ್ಯಕ್ಚುಲಿ ಫ್ಯಾಮಿಲಿ ಫುಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಮಾಡೋದಕ್ಕೆ, ಅಡುಗೆ ಮಾಡೋದು ಇದು ಎಲ್ಲ. ಎಷ್ಟು ಜನ ಅವಾಗ ಓದ್ತಾ ಇರೋ, ಅಲ್ಲೂ 8 ಜನ ಮಕ್ಕಳು ಓದೋರು ಎಲ್ಲರಿಗೆ, ಅವಾಗೆಲ್ಲ ಇವಳೇ ಮಾಡ್ತಾಯಿದ್ವಿ ಪಾಪ. ಆಮೇಲೆ ಅದೇ ಅಲ್ಲಿ ಟ್ರಾನ್ಸ್ಫರ್ ಹಾಕ್ಕೊಂಡು ಲಾಸ್ಟ್ ಪೋಸ್ಟಿಂಗ್ ಇಲ್ಲಿ ಬಂದೆ. 73 ಏನೋ ಬಂದೆ ನಾನು. 73 ಇಲ್ಲಿ ಬಂದವನು, 1973-74 ಇಲ್ಲಿ ಬಂದವನು. ಇಲ್ಲೇ ರಿಟೈರ್ಸ್ 89ವರೆಗೂ ಇಲ್ಲೇ ಇದ್ದೆ. ಕೆಲಸ ಮಾಡಿದ್ದೆ ಮೈಸೂರಿಗೆ ನಂಬರ್ 2 ಏರ್ಫೋರ್ಸ್ ಸೆಲೆಕ್ಷನ್. ಅವಾಗ ಝೂ ಹಿಂದ್ಗಡೆ ಇತ್ತು. ಈಗ ಸ್ವಂತ ಇದಾಗ್ಬಿಟ್ಟು ನಜರಾಬಾದ್ ಒಳಗೆ ಶಾಂತಿವೇರಿ ಹಾಸ್ಪಿಟಲ್ನಿಂದ ಮುಂದ್ಗಡೆ ಇದೆ ಈಗ. ಹೌದು. ಆವಾಗ ನಾನು ರಿಟೈರ್ ಆವಾಗ ಜಸ್ಟ್ ಆವಾಗಲೇ ಅಲೋಕೇಟ್ ಆಗಿತ್ತು ಲ್ಯಾಂಡು. ಆವಾಗಿಂದ ಶುರುವಾಗಿದ್ದು ಅದು. ನಾನು ಕೆಲಸ ಮಾಡುವಾಗ ಝೂ ಹಿಂದ್ಗಡೆ ಇತ್ತು ಆಫೀಸ್, ಅಲ್ಲಿ ಕೆಲಸ ಮಾಡಿದ್ದು ಜಾಸ್ತಿ. ಆ ವರ್ಷ ಅದನ್ನ 89ವರೆಗೂ ಅಲ್ಲೇ ಇದ್ದಿದ್ದು. 89 ರಿಟೈರ್ ಆದಮೇಲೆ ಇಲ್ಲೇ ಅಷ್ಟೊತ್ತಿಗೆ ಇದು ಡಿಫೆನ್ಸ್ ಕೋಟಲ್ಲೇ ಸಿಕ್ಕಿದ್ದು. ಇದು ಕೂಡ ಈ ಸೈಟ್ ಕೂಡ ಈಗ ಈ ಸೈಟ್ಗೆ ದುಡ್ಡು ಕೊಡೋದು ಅವಾಗ ಕಷ್ಟನೇ ಇತ್ತು. 16 ಸಾವಿರನೇ 17 ಸಾವಿರ ಅದು ಕೊಡೋಕ್ಕಾಗದೆ ಲೋನಿಗೆ ಮತ್ತೆ ಬೆಂಗಳೂರು ಡೆಲ್ಲಿಗೆ ಹೋಗಿ ಕ್ಯಾಶ್ ತೊಗೊಂಡು ಬಂದು ಕಟ್ಟಿದ್ವಿ. ಅದು ವಿತ್ ಇಂಟ್ರೆಸ್ಟ್ ಎಷ್ಟೋ 700-800 ಇಂಟ್ರೆಸ್ಟ್ ಎಕ್ಸ್ಟ್ರಾ ಹಾಕ್ಬಿಟ್ಟು ತೊಗೊಂಡಿದ್ದು ಲ್ಯಾಂಡ್. ಆವಾಗ ತೊಗೊಂಡು 89ಗೆ ಮನೆ ಕಂಪ್ಲೀಟ್ ಮಾಡಿ ನಮಗಾಗಿ ಇಲ್ಲೇ ಇದ್ವಿ. ಅವ್ರ ಜೊತೆಗೆ ಅಲ್ಲಿವರೆಗೂ ಹಂಗೆ ನಡೀತಾ ಇದೆ ಅಷ್ಟೇ. ಇದು ಇಲ್ಲಿವರೆಗೂ ನನ್ನ ಕತೆ ಅಷ್ಟೇ. ಸರ್, ನಿಮ್ಮ ಮಕ್ಕಳನ್ನ ತುಂಬಾ ಮನೇಲಿ ಓದಿಸಿದಿರಾ, ಅದ್ರ ಬಗ್ಗೆ ಹೇಳಿ ಸರ್. ನಿಮ್ಮ ಮನೆಯಲ್ಲಿ ಓದಿರೋ ಅದೇ ಹಾಗಾಗಿ ಓದಿಸ್ಬೇಕು ಅಂತ ನಮಗೇನಂದ್ರೆ ಆವಾಗ ನಮ್ಮ ಅಣ್ಣನ ಮಕ್ಕಳು ಆವಾಗಲೇ ಎಜುಕೇಶನ್ ಲೆವೆಲ್ಗೆ ಬಂದಿದ್ರು. ಅವನು ಸೆಕ್ರೆಟರಿ ಆಗಿದ್ದ ಫ್ಯಾಕ್ಟ್ರಿ ಒಳಗೆ. ಅವ್ನು ತುಂಬ ಜನ ಮಕ್ಕಳು ಖರ್ಚು ನೋಡಪ್ಪ, ಫೀಸ್ ಕಟ್ಟೋಕ್ಕಾಗುತ್ತೆ, ಅವ್ರು ಊಟ ಮಾಡ್ಕೊಂಡು ಇದು ಮಾಡಿಕೊಂಡು ಕಾಲೇಜ್ ನನಗೆ ಬೇರೆ ಕಡೆ ಎಜುಕೇಶನ್ ಕೊಡ್ಸೋಕ್ಕಾಗಲ್ಲ ಅವ್ರಿಗೆ. ನಾನು ಅದಕ್ಕೆ ಕೇಳಿದೆ, ನೋಡಪ್ಪ ಮೆರಿಟ್ ಮೇಲೆ ಬಂದಿದ್ದು ಪರವಾಗಿಲ್ಲ, ನನ್ನ ಹತ್ರ ಇರಲಿ ಅಂತ ಹಂಗೇಳಿ ಶುರುವಾಯಿತು. ಅದು ಆವಾಗ ಶುರುವಾಗಿದ್ದು. ಅವರಿಬ್ರು ಬಂದು ಚೆನ್ನಾಗಿ ಹೋದ್ರು ಮಾಡಿದ್ರು ಅಂದ ತಕ್ಷಣ ನಮ್ಮ ಅಕ್ಕ ತಮ್ಮ ಗ್ರ್ಯಾಂಡ್ ಚಿಲ್ಡ್ರನ್ ಅಂತ ಬಿಟ್ರು, ನಮ್ಮ ಮಕ್ಕಳು ತಮ್ಮ ಫ್ರೆಂಡ್ಸನ್ನ ಕರ್ಕೊಂಡು ಬಂದು ಆ ಥರ ಯಾರ್ಯಾರು ಸೇರಿದ್ರು ಓದ್ತಾ ಇದ್ರು, ಅವ್ರ ಪಾಡ್ಗೆ ಇದ್ದು ಹೋಗ್ತಾ ಇದ್ರು. ನಿಮ್ಮನೇಲೆ ಎಲ್ಲರೂ ಇದ್ದು? ಹೌದು, ಎಲ್ಲ ಸುಮಾರು ಒಂದು 25 ಜನ ಓದಿದ್ದಾರೆ. 25 ಜನ ಓದಿಸಿದಿರಾ? ಈಗಲೂ ಒಂದೊಂದ್ಸರ್ತಿ ಯೋಚನೆ ಮಾಡ್ತೀನಿ, ಅಷ್ಟು ಜನ ಹೆಂಗೆ ಮ್ಯಾನೇಜ್ ಮಾಡಿದೆ. ಆವಾಗ ಬರೋ ಸಂಬಳ ಅವಾಗೆಲ್ಲ ಎಷ್ಟು ಬರ್ತಾ ಇತ್ತು ನನಗೆ? 800-900 ರೂಪಾಯಿ ಟೇಕ್ ಹೋಮ್ ಪೇ. ನಾನು ಲಾಸ್ಟ್ ಟೇಕ್ ಹೋಮ್ ಪೇ 89 ಒಳಗೆ ನೋಡಿ, ಲಾಸ್ಟ್ ಟೇಕ್ ಹೋಮ್ ಪೇ 4,000 ಚಿಲ್ಲರೆ. ಅಂಡ್ ರಿಟೈರ್ ಪೆನ್ಷನ್ ಸೆಟ್ಲ್ ಆಗಿದ್ದು 2,000 ಚಿಲ್ಲರೆ ಆವಾಗ. ಇವತ್ತು ಅದೇ ಪೆನ್ಷನ್ 82,000 ರೂಪೀಸ್ ಇರುತ್ತೆ. ಅದೇ 2,000 ಅಂದರೆ 80,000 ಇವತ್ತು.
ಸೊ ಅವಾಗ ಆ 2,000 ಹೆಂಗ್ ಮ್ಯಾನೇಜ್ ಮಾಡಿದ್ರು, ಅಷ್ಟು ಜನ ಇದ್ರು, ಎಲ್ಲರೂ ಓದ್ತಾ ಇದ್ರು. ಅವತ್ತು ನಂಗೆ ಅವತ್ತಿಗೆ ಅಷ್ಟು ಇವಾಗ ಇರೋ ಥರ ಏನೂ ಅನ್ನಿಸ್ಲೂ ಇಲ್ಲ. ಯಾವತ್ತು ಆ ಥರ ಫೈನಾನ್ಷಿಯಲಿ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಏನು ಕಷ್ಟ ಅವ್ರ ಪಾಡ್ದವ್ರು ಓದ್ಕೊಳ್ಳೋರು ಪಾಪ, ಆ ಥರ ಏನೋ ಯಾರು ಆ ಥರ ಇದಿಲ್ಲ. ಅಂದ್ರೆ ನಿಮ್ಮ ರಿಲೇಟಿವ್ಸ್ ಮಕ್ಕಳು, ಫ್ರೆಂಡ್ಸ್ ಮಕ್ಕಳು ಮೊದ್ಲು ನಮ್ ದೊಡ್ಡಣ್ಣ ಮಕ್ಳಿಬ್ರು. ನನ್ ಕಂಡೀಷನ್ ಇಷ್ಟೇ, ಏನಂದ್ರೆ ಅವರು ಮೆರಿಟಲ್ ಸೀಟ್ ತಗೋಬೇಕು. ನೀ ದುಡ್ಡು ಕೊಟ್ಟು 1,00,000 2 ಲಕ್ಷ ಕೊಟ್ಟು ಸೀಟ್ ಕೊಟ್ರೆ ನೀನು ಹಾಸ್ಟೆಲಲ್ಲಿ ಬಿಡು, ಅಷ್ಟು ಕೆಪಾಸಿಟಿ ಇದ್ರೆ. ಇಲ್ಲ ಅವರು ಮೆರಿಟಲ್ ಸೀಟ್ ತಗೊಂಡ್ರೆ ನಾನು ಊಟ 2 ಹೊತ್ತು ಊಟ ಹಾಕ್ಬಿಟ್ಟು ಅವ್ರು ನೋಡ್ಕೊಳ್ತೀನಿ, ಅವ್ರ ಎಜುಕೇಶನ್ ಆಗೋವರೆಗೂ. ಅದೇ ಥರ ನಮ್ಮ ಮಗಳು ಗೊತ್ತಲ್ಲ, ಅವಳು ಅಲ್ಲಿ ಕಾಲೇಜಲ್ಲಿ ಹಾಸ್ಟೆಲ್ಗೆ ಯಾರೋ ಸುಸ್ಮಿತಾ ಅಂತ ತನ್ನ ಕ್ಲಾಸ್ಮೇಟ್, ಅವಳಿಗೆ ಹಾಸ್ಟೆಲಲ್ಲಿ ಊಟ ಸರಿ ಹೋಗ್ಲಿಲ್ಲಪ್ಪ, ನಮ್ಮ ಮನೆಗೆ ಬಂದವ್ರ ಮನೆ 4 ವರ್ಷ ನಮ್ಮ ಮನೇಲೇ ಇದ್ದು, ಅವಳು ಎಣ್ಣೆ ಆಗೋರ್ಗೆ ಇಲ್ಲೇ ಎಣ್ಣೆ ಮಾಡಿದ್ಲು. ಹಾಗೆ ಇನ್ನೊಬ್ಬ ಅವಳು ಸೀನಿಯರ್ ಅರ್ಚನಾ ಅಂತ, ಅವಳಿಗೆ PhD ಮಾಡ್ಕೊಂಡು ಅವಳು ರಿಟೈರ್ ಆಗೋಯ್ತು ಸರ್ವಿಸ್ ಒಳಗೆ. ಕೆನಡಾನೊಳಗೆ ಇದ್ರೊಳಗೆ ಇದ್ಲು, ಡೈರೆಕ್ಟರ್ ಆಫ್ ಇದು ಸೀನಿಯರ್ ಸಿಟಿಜನ್ ಕಮಿಟಿ ಅಂತ. My name is Archana and I work as a psychologist in Canada. I have known Ramanti and Kant uncle since 93. What can I say about them? They played a very significant role in my life. And they are one of the most magnanimous people I've ever met. Their hearts and their home is always open. I'm so blessed to have them in my life. I'm wishing them health, happiness, and a very long life. ಒಂದು ಸವಿತಾ ಅಂತ, ಅವಳು ಕೂರ್ಗಿ, ಅವಳು ಬಂದು ಅವಳು 4 ವರ್ಷ ಫುಲ್ ಇಲ್ಲೇ ಇದ್ಲು. Hello, ನನ್ನ ಹೆಸರು ಸವಿತಾ ಅಂತ. About 30 years back is when I got introduced to Mama and Mami. That's how I fondly call them. And for the 4 years that I did my engineering, I think I've eaten lunch. Every lunch probably was in their house, and then during exam times I basically lived in their house and then learned and passed my exams. So they're really a crucial part of my life. A pair of people who provided that space, safe space for a lot of kids who have gone on to become very successful in their lives. So with deep gratitude, it's such a blessing. God takes a form on earth. It'll be in the way of Mama and Mami. ರೂಮ್ನಲ್ಲಿ ಮಲ್ಕೊಳ್ತಾ ಇದ್ರು. ಜೆಂಟ್ಸ್ ಅನ್ನೋರು ಇಲ್ಲಿ ಹಾಗೆ ಇಲ್ಲಿ ಹಾಲಲ್ಲಿ ಮಲ್ಕೊಳ್ತಾ, ಹಾಲ್ ಫುಲ್ಲು ಹಾಸಿಗೆ ಇತ್ತು. ಅವಾಗ ಟೇಬಲ್ ಇರ್ಲಿಲ್ಲ, ಆ ಗೋಡೆಯಿಂದ ಈ ಇದ್ರವರ್ಗುನು ಹಂಗೆ ಮಲ್ಕೊಳ್ಳೋರು. ಬೆಡ್ಶೀಟ್ ಒಂದು ದಿಂಬು ಅಷ್ಟೇನೆ ಎಲ್ರಿಗೂನು. ಎಲ್ಲ ಯಾವ್ಯಾವ ಕಾಲೇಜ್? ಎಲ್ಲ ಮೈಸೂರು ಎಲ್ಲ ಕಾಲೇಜ್, NIE ನಲ್ಲಿ, JSS ನಲ್ಲಿ, NIE ನಲ್ಲಿ, ಆಮೇಲೆ ಇದು ಇಂಜಿನಿಯರಿಂಗ್ ಕಾಲೇಜ್ನಲ್ಲೇ ಸುಮಾರು ಜನ ಓದಿದ್ದು. ನೀವೆಲ್ಲರಿಗೂ ಅಡುಗೆ ತಿಂಡಿ ಮಾಡ್ತಿದ್ರಿ? ಹಾ, ಖುಷಿಯಾಗಿ ಮಾಡ್ತಾ ಇದ್ದೆ, ನನ್ಗೇನ್ ಬೇಜಾರಾಗ್ತಾ ಇರ್ಲಿಲ್ಲ. ಅವ್ರನ್ನ ಮೊದ್ಲೇ ಅವ್ರಿಗೆ ಗೊತ್ತಿಲ್ಲದೆ ಇರೋ ತರ ಅವ್ರನ್ನ ಕೇಳೋದು, ನಿನ್ಗೇನ್ ಇಷ್ಟ, ನಿಮ್ಮಮ್ಮ ಏನ್ ಮಾಡ್ತಾ ಇದ್ರು, ಹಾಗೆ ಹೀಗೆ ಅಂತ. ಎಲ್ಲ ಪಾಪ ಅಪ್ಪ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದಿರ್ತಾರಲ್ವಾ, ಇದು ಹಾಸ್ಟೆಲ್ ಊಟ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಒಬ್ಬರು ಬಂದ್ರು, ಅವ್ರು ಇನ್ನೊಬ್ರನ್ನ ಕರ್ಕೊಂಬಂದ್ರು. ಹೇಗೆ ಅಲ್ಲಿ ಹೋಗಿರೋದು, ಆಂಟಿಗೆ ಕಷ್ಟ ಆಗೋದಿಲ್ವ ಅಂದ್ರೆ, ಅವ್ರಿಗೇನ್ ಕಷ್ಟ ಆಗಲ್ಲ, ನೀ ಬಂದ್ರೆ ಇನ್ನು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರೋರು. ಕರ್ಕೊಂಡ್ ಬಂದು ಇರೋರು. ನಾನು ಮೆತ್ತಿಗೆ ಅವ್ರಿಗೆ ಗೊತ್ತಿಲ್ದಲೆ ನಿಂಗೇನ್ ಇಷ್ಟ, ನಿಮ್ಮಮ್ಮ ಏನ್ ಯಾವ ತರ ಮಾಡ್ತಾ ಇದ್ರು ಹಂಗೆಲ್ಲ ಅವ್ರನ್ನ ಕೇಳ್ಕೊಂಡು, ಅವ್ರು ಬಂದಿದ್ದ ದಿವಸ ಆ ಥರನೇ ಅಡುಗೆ ಮಾಡಿ ಅವ್ರಿಗೆ ಹಾಕ್ತಾ ಇದ್ದೆ. ಆಂಟಿ ನೀವು ನಮ್ಮ ತಾಯಿ ಥರನೇ ಮಾಡಿದಿರಲ್ಲ ಆಂಟಿ, ಅದು ಹೇಗೆ ಮಾಡಿದ್ದೀರಾ ಅಂತ ಕೇಳೋರು. ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ನಾ ಕೇಳಿಟ್ಕೊಂಡಿರೋದು. ಅಲ್ಲ, ನಿಮ್ಗೆ 20 ಜನಕ್ಕೆ 15 ಜನಕ್ಕೆಲ್ಲ ಅಡುಗೆ ತಿಂಡಿ ಮಾಡುವಾಗ ನಿಮ್ಗೆ ಸ್ಟ್ರೈನ್ ಆಗ್ತಿಲ್ಲ? ಏನಿಲ್ಲ, ಅವಾಗ ಚಿಕ್ಕ ವಯಸ್ಸಲ್ವಾ, ಉತ್ಸಾಹ ಇತ್ತು. ಎಲ್ಲರೂ ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದ್ಬೇಕು, ಈ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಯಾರಿಗೂ ಯಾವ ತರವಾದ ತೊಂದರೆನೂ ಆಗದಲ್ಲೇ ಚೆನ್ನಾಗಿ ಓದ್ಬೇಕು ಅನ್ನೋದೇ ನಂದು ಏನು. ಯಾವುದೇ ಜಾತಿ ಮತ ಭೇದ ನೋಡಿಲ್ಲ? ಇಲ್ಲ. ಒಂದೇ ಕಂಡೀಷನ್ ಅಂದ್ರೆ ಇವ್ರ ಕಂಡೀಷನ್
ಮೆರಿಟ್ ಅಲ್ಲಿ ಸೀಟ್ ತಗೋಬೇಕು, ಇಲ್ಲದೆ ಇದ್ರೆ ನಮ್ಮ ಮನೆಗ್ ಬರಂಗಿಲ್ಲ. ಅದು ತುಂಬಾ ಒಂದು ಅದ್ಭುತವಾದ, ಅದು ಹೇಳಕ್ ಆಗಲ್ಲ ಮಾತಲ್ಲಿ ನೀವು ಮಾಡಿರೋ ಅಲ್ಲ. ಲಕ್ಷಾನ್ಗಟ್ಲೆ ಕೊಟ್ಟು ಸೀಟ್ ತಗೊಳ್ಳೋದಾದ್ರೆ ಲಕ್ಷಾನ್ಗಟ್ಲೆ ಕೊಟ್ಟು ಹಾಸ್ಟೆಲ್ ಇರ್ಬೋದು. ನನ್ನ ಬರ್ಬೇಕು. ಅದೇ ಈಗ ಮೆರಿಟಲ್ ಸೀಟ್ ಬಂದು ಪಾಪ ನಿಮ್ಗೆ ಓದ್ಸಕ್ ಆಗ್ಲ ಅಂದ್ರೆ ಬೇರೆ ವಿಷಯ. ಎರಡು ಊಟ ಏನಪ್ಪ ನಮ್ ಜೊತೆಗೆ ವಾಟ್ ಎವರ್ ಐ ಈಟ್. ನೀವು ಆವಾಗ ನಾವು ಆ ತರ ಹುಡುಗರಿಗೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಈ ತರ ಈಗಿನ ಕಾಲದ ಹುಡುಗರ ತರ ಇಲ್ಲ. ನಮ್ ಜೊತೆಗೆ ಏನ್ ಹಾಕದೆ ಅದು ತಿನ್ಕೊಂಡು ಪಾಪ ಮಾಡ್ಕೊಂಡು ಹೋಗೋರು. Hi, I'm Neet, 872 home. I love that home and I consider Rama auntie and Kant uncle as my parents. They are the epitome of love, kindness and generosity. I have never seen anything like that in my life. That house is truly an open house for multiple generations of people who live there, their children's friends who lived there and studied there. I have no words to express the amount of cooking auntie used to do for multiple people, for multiple meals a day, and she would do this with a smile on her face all the time. I have high regard and respect for them and blessed to know them and to be a part of their lives. Thank you, auntie and uncle, for all that you all have done. We love you both lots. Thank you. ನನಗೂ ಗೊತ್ತಿಲ್ಲ ಹೆಂಗಂದ್ರೆ, ನಮ್ಮ ಫ್ಯಾಮಿಲಿ ಬಂದ್ಬಿಟ್ಟು ಏಟೂರ್ ತಿರುಮಲ ತಾತಾಚಾರ್ಯ ಅಂತ. ಅವರು ಯಾವಾಗ ಕೊಯಂಬತ್ತೂರಿಂದ ನಿಂದು 15th ಸೆಂಚುರಿ ಒಳಗೆ 15 ಚಿಲ್ಲರೆ 15,500 ಸಮಥಿಂಗ್ ಒಳಗೆ ಅಲ್ಲಿ ಬಂದಿದ್ರಂತೆ. ಎಲ್ಲ ಕಡೆ ಬಂದಾಗ ಪುಣ್ಯಕ್ಷೇತ್ರ ಹಂಪಿ ನೋಡ್ಬೇಕು ಅಂತ ಅಲ್ಲಿ ಬಂದಾಗ ಅಲ್ಲಿ ಪ್ಯಾಲೇಸ್ ಒಳಗೆ ಪ್ರಾಬ್ಲಮ್ ಇದೆ, ಲೇಡೀಸ್ಗೆ ಏನು ಇದು ಬಂತರಂಗ ಆಗುತ್ತೆ, ಆಪರೇಷನ್ ಬಂತರ ಆಗುತ್ತೆ, ಅವ್ರು ಸರಿಯಾಗಿ ಮಲ್ಕಲ್ಲ ಮಾಡ್ತಲ್ಲ ಇದಕ್ಕೆ ಅರಮನೆಯಲ್ಲಿ ಹೇಳ್ಬೇಕು. ಅರಮನೆ ಮುಂದೆನೆ ಈಗ ಇದು ಹೇಳ್ತಾರಲ್ಲ ಮಹಾನವಮಿ ದಿಬ್ಬ ಅಂತ ಹಂಪಿನೊಳಗೆ, ಅಲ್ಲಿ ಪ್ಯಾಲೇಸ್ ಇತ್ತು ಅಂತ ಕಾಣುತ್ತೆ. ಅವಾಗ ಅಲ್ಲಿ ಏನ್ ಮಾಡೋರು ತಾತ ಅವಾಗ ಸರಿ ನಾವು ಓದ್ಕೊಂಡು ಬಂದು ರಾಮಾಯಣ ಮಾಡ್ತೀನಿ ಅಂತ. ಸೊ ವಾಲ್ಮೀಕಿ ರಾಮಾಯಣ ಅಲ್ಲಿ ಕೂತ್ಕೊಂಡು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡು ಓದೋರಂತೆ ದಿವಸ ಬೆಳಿಗ್ಗೆ ಹಂಗೆ ಓದ್ತಾ ಅಬೌಟ್ 6-7 ತಿಂಗಳಾಗ ಅಷ್ಟೊತ್ತಿಗೆ ಲೇಡೀಸ್ಗೆಲ್ಲ ಏನಿಲ್ಲ, ಈಗ ನಮ್ಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಅದು ಇದೆ ಅಂತ ತಕ್ಷಣ ಆವಾಗ ಅದು ತಿಮ್ಮರಸು ಇದು ಮಿನಿಸ್ಟರ್ ಅಂತ ಕಾಣುತ್ತೆ. ಅವ್ರಿಗೆ ಇಟ್ಕೊಂಡು ಸರಿಯಪ್ಪ ಇಲ್ಲಿ ಪೂಜೆ ದೇವ್ರ ಪೂಜೆ ಮಾಡ್ಕೊಂಡು ಪ್ಯಾಲೇಸ್ ಒಳಗೆ ದೇವ್ರ ಪೂಜೆ ಕೃಷ್ಣದೇವರಾಯನ ಕಾಲದಲ್ಲೇ ತಿಮ್ಮರಸು ಮಂತ್ರಿ ಅದೇ ಆವಾಗ್ಲೇ ಬಂದಿದ್ದು. ಸರಿ ಇಲ್ಲೇ ಇರು ಅಂದ್ಬಿಟ್ಟು ಅದು ಮಾಡಿದ್ಮೇಲೆ ಕೆಲವು ದಿವಸಕ್ಕೆ ಮುಹೂರ್ತ ಕಟ್ಟೋದು ಅದು ಮಾಡೋದು ಬ್ರಾಹ್ಮಣ ಎಲ್ಲ ಗೊತ್ತಲ್ಲ ಅಂತ ಅವ್ರ ಕೈಲಿ ಅದು ಮಾಡ್ಸೋರು. ಸೊ ಇವ್ರ ಇವ್ರು ಬಂದ್ಬಿಟ್ಟು ಎಲ್ಲ ಅವ್ರು ಮಾಡ್ಕೊಡೋರು ಅವರು ತಾತಾಚಾರ್ಯ ಪಾಪ ಅವ್ರಿಗೆ. ಆವಾಗ ಅದಕ್ಕೆ ಅಲ್ಲಿ ನಮ್ಗೆ ಲ್ಯಾಂಡ್ ಕೊಟ್ಟು ಇವತ್ತಿಗೂ ಲ್ಯಾಂಡ್ಸ್ ಇದೆ ಅಲ್ಲೇ ಹಂಪಿ ಇದೆ. ಫುಲ್ ಲ್ಯಾಂಡ್ಸ್ ಅಲ್ಲೇ ಇದೆ ಈಗಲೂ. ನಂದು ಸ್ವಲ್ಪ ಇದೆ, ನಮ್ಮ ಅಣ್ಣನ ಮಗ ರಾವಣ ಎಲ್ಲ ನೋಡ್ಕೊಳ್ತಾ ಇದ್ದಾನೆ ಅಲ್ಲಿ. ಆ ಥರ ಇದು ಮಾಡಿದವ್ರು ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದವರು ಅಲ್ಲೇ ಕಟ್ಕೊಂಡ್ರು. ಅವ್ರು ಬರ್ತಾ ಒಬ್ಬರಾದ್ಮೇಲೆ ಆವಾಗ ನಮ್ಮ ತಾತನಿಗೆ ಮುಂಚೆ ಒಂದು ತಾತನಿಗೂ ಮಕ್ಕಳಾಗದೆ ಫ್ಯಾಮಿಲಿ ಬೇರೆ ಫ್ಯಾಮಿಲಿಯಿಂದ ದತ್ತು ತಗೊಂಡಿದ್ರು. ಅದೇ ಥರ ನಮ್ಮ ತಾತ ಕೂಡ ದತ್ತು ಈ ಫ್ಯಾಮಿಲಿಗೆ ಕೂಡ ಇನ್ನೊಂದು ಫ್ಯಾಮಿಲಿಯಿಂದಾನೆ ಪಾಂಡೂರಿ ಫ್ಯಾಮಿಲಿಯಿಂದ ದತ್ತು ತಗೊಂಡ್ರಂತೆ. ಅದಕ್ಕೆ ನಮ್ಮ ತಾತ ನಮ್ಮಪ್ಪ ಹುಟ್ಟಿದ ಕೂಡ ತುಂಬ ಅವಾಗ ಪೂಜೆ ಗೀಜೆ ಎಲ್ಲ ಮಾಡಿ ನೋಡೇ ಕಷ್ಟಪಟ್ಟು ನಮ್ಮಪ್ಪ ಹುಟ್ಟಿದಾಗ ತುಂಬ ಈ ಫ್ಯಾಮಿಲಿ ಕಟ್ಟಾಗದ ಜನ ಇರಲಿಪ್ಪ ಅಂತ. ಆವಾಗ ನಮ್ಮ ಫಾದರ್ಗೆ ಫಸ್ಟ್ 3 ಮದುವೆ ಆಯಿತು. ಫಸ್ಟ್ ಮದುವೆಗೆ ಒಬ್ಬರೇ ದೊಡ್ಡಣ್ಣ, ಅವರು ಫ್ಯಾಮಿಲಿ ಎಲ್ಲ ನೋಡ್ಕೊಂಡಿದ್ದವ್ರೆ. ಇನ್ನೊಂದು ಮದುವೆಗೆ ಇನ್ನೊಬ್ಬರು 2ನೇ ಅಣ್ಣ ಚಿಕ್ಕಣ್ಣ ಅಂತ ಇದ್ದೀನಿ ಅವರು. ಆದ್ಮೇಲೆ ನಮ್ಮಮ್ಮಂಗೆ ಎಲ್ಲ ಮಕ್ಕಳು 7 ಜನ ಗಂಡು ಮಕ್ಕಳು 5 ಜನ ಹೆಣ್ಮಕ್ಳು ಸರ್ವೈವಿಂಗ್. ಅದಲ್ಲದೆ 2 ನಡುವೆ ಹೋದ್ರಂತೆ ನಾವು ಕೇಳ್ದಂಗೆ. ಸೊ 9+5 14 ನಮ್ಮ ಮದರ್ಗೆನೆ. ಅದರೊಳಗೆ 12 ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲ ಹೋಗಿ ನಮ್ಮ ದೊಡ್ಡಣ್ಣ ಬಂದ್ಬಿಟ್ಟು ಫ್ಯಾಮಿಲಿ ಫುಲ್ ಅವರೇ ನೋಡ್ಕೊಂಡಿದ್ರು. ನಮ್ಮ ದೊಡ್ಡ ಫ್ಯಾಮಿಲಿ ಅಲ್ಲ, ಆಗ ಸ್ವಲ್ಪ ಇರುತ್ತೆ ಫ್ರಿಕ್ಷನ್ನು, ಬೇರೆ ದತ್ತು ಬಂದಿರೋ ಫ್ಯಾಮಿಲಿಯಿಂದ ಆವಾಗ ಈಗ. ಅದಕ್ಕೆ ನಮ್ಮ ದೊಡ್ಡಣ್ಣ ಕೂಡ ತುಂಬ ಇಂಟೆಲಿಜೆಂಟ್, ಚೆನ್ನಾಗಿ ಓದ್ತಾ ಇದ್ರು. ಆಗಿನ ಕಾಲಕ್ಕೆ ಅನಂತಪುರದಲ್ಲಿ ಕಾಲೇಜಲ್ಲಿ ಇಂಟರ್ಮೀಡಿಯೇಟ್ ಮಾಡ್ತಾಯಿದ್ರು. ಸೊ ನಮ್ಮಪ್ಪ ಕಷ್ಟಪಟ್ಟು ನೋಡ್ಕೊಳ್ಳೋರು ಪಾಪ ಅವಾಗಿನಿಗೆ. ಅದಕ್ಕೆ ನಮ್ಮ ತಾತ ಬಂದ್ಬಿಟ್ಟು ಇವರು ಇಂಟರ್ಮೀಡಿಯೇಟ್ ಪಾಪ ಓದ್ತಾ ಇದ್ದವ್ರು. ನಮ್ಮ ದೊಡ್ಡಣ್ಣ ವಾಪಸ್ ಬಂದಾಗ ನಾನು ಪ್ರಾಮಿಸ್ ಮಾಡಿ ಮೊದಲೇ ಈಗ
ಏನಂದ್ರೆ ನೀನು ನೋಡ್ಕೊಡ್ತೀನಿ ಬಂದು ಅಂತ. ಅಪ್ಪನಿಗೆ ಕಷ್ಟ ಆಗ್ತಾ ಇದೆ ಇಲ್ಲಿ. ಬ್ರದರ್ಸ್ ನನ್ನ ತಮ್ಮಂದ್ರೆಲ್ಲ ತುಂಬ ಕಿರ್ಕೊಳ ಕೊಡ್ತಾ ಇದ್ದಾರೆ. ಮತ್ತೆ ಹೇಳಿದ್ರೆ ನನ್ನ ಮಗನಿಗೆ ಕಷ್ಟ ಆಗ್ತಾ ಇದೆ, ನೀನು ಬಂದ್ಬಿಡೋದು. ಆವಾಗ ನಮ್ಮ ದೊಡ್ಡಣ್ಣ ಬಿಟ್ಬಿಟ್ಟು ಬಂದ್ಬಿಟ್ರು. ಪಾಪ ಇಂಟರ್ಮೀಡಿಯೇಟ್ ಓದ್ತಾ ಇದ್ರು, ಬಂದುಬಿಟ್ಟು ನೋಡ್ಕೊಂಡು ಫುಲ್ ಫ್ಯಾಮಿಲಿ ಅವರೇ ನೋಡ್ಕೊಂಡಿತ್ತು ಕೊನೆವರೆಗೂ. ನನ್ನ ಎಜುಕೇಶನ್ ಆಗೋವರೆಗೂ ಕೂಡ ನಾವು ಕಂಬೈನ್ಡ್ ಫ್ಯಾಮಿಲಿನೇ 7, 5, 12 ನಾವು ನಮ್ಮ ಮಕ್ಕಳು ಎಲ್ಲ ಕೂಡ ಅಲ್ಲಿ ಒಟ್ಟು ಕುಟುಂಬದ ಒಂದು ಕುಟುಂಬ ಮಾಡಿದ್ರಿ. ಇವತ್ತು ನೆನ್ಸ್ಕೊಂಡ್ರೆ ಅವಾಗ ನಾವು ಅಷ್ಟು ಜನ, ನಮ್ಮ ಮಕ್ಕಳು, ಅವ್ರ ಮಕ್ಕಳು, ನಮ್ಮ ಸಿಸ್ಟರ್ಸ್ ಮಕ್ಕಳು ಎಲ್ಲರನ್ನ ಸ್ಕೂಲ್ಗೆ ಇದು ಮಾಡೋದು ಅದು ಅಂದರೆ ನನಗೆ ಆಶ್ಚರ್ಯ. ಅದು ಹೆಂಗೆ ನೋಡ್ಕೊಂಡ್ರೆ ಅವಾಗ ಇಷ್ಟು ಜನ ಬರೋ ಇದ್ರೊಳಗೆ, ಬರೋ ಇನ್ಕಮ್ ಒಳಗೆ ಅವರು ಅವ್ರು ಮ್ಯಾನೇಜ್ಮೆಂಟ್ ಮಾಡಿದ್ ನೋಡ್ರೆ ಇವತ್ತು MBA ಏನು ಅವ್ರ ಕೈಲಿಗೂ ಆಗಲ್ಲ. ಆ ಥರ ಮ್ಯಾನೇಜ್ ಮಾಡಿದ್ದಾರೆ ನಮ್ಮ ದೊಡ್ಡಣ್ಣ. ಅದಕ್ಕೆ ಅವ್ರ ದೇಸ್ಕಾಚಾರ ಅಂತ ಅವ್ರ ಹೆಸರು. ಅದು ದೊಡ್ಡಣ್ಣ ಅಂದರೆ ನಮ್ಗೆ ಇವತ್ತಿಗೂ ಮರೆಯೋಂಗಿಲ್ಲ ಅಷ್ಟಿದು. ಅವರು ಮಗ ಇಲ್ಲೇ ಇದ್ದಾರೆ, ಡಾಕ್ಟ್ರು ಒಬ್ರು, ಅವರು ಎಲ್ಲ ಚೆನ್ನಾಗಿದ್ದಾರೆ. ಅವರು ಈಗ ನಿಮ್ಮ ಮನೇಲಿ ಇದ್ರಲ್ಲ ಸರ್, ಅವರು ಈಗ ಎಲ್ಲೆಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಮಕ್ಕಳು? ನೀವು ಓದಿಸಿರೋ ಮಕ್ಕಳು? ಈಗಿರೋದ್ರೊಳಗೆ ಒಬ್ಬ ಏನು ಬೆಂಗಳೂರೊಳಗೆ ತಂದೆ ಸ್ವಂತ ಏನು ಹೇಳ್ತಾರೆ ಇಂಟೆಲಿಜೆನ್ಸ್ ಫ್ಯಾಕ್ಟ್ರಿ ಥರ ಕಟ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಫ್ಯಾಕ್ಟ್ರಿ ಕೂಡ ಎಲ್ಲ. ನಾವು ಅದು ಇವಳು ತಂಗಿ ಮಗ, ಅವನು ಇದು ಮಾಡ್ಕೊಂಡ್ಬಿಟ್ಟು ಹಿಂಡಿನೊಳಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅದಕ್ಕೆ ಮುಂಚೆ ಅವನು ಇದ್ರೊಳಗೆ ಸೇರ್ಕೊಂಡಿದ್ದ ಕೆಲವು ದಿವಸ ಇಂಡೋನೇಷ್ಯನ್ ಟಾಪ್ TV ಕಂಪನಿನೊಳಗೆ ಅಲ್ಲಿ ಇದಾಗಿದ್ದ, ಮ್ಯಾನೇಜರ್ ಆಗಿದ್ದ. ಅದಾದಮೇಲೆ ಇಲ್ಲಿ ಸ್ವಲ್ಪ ಹಿಂಡು ಸ್ವಲ್ಪ ಇದಾಗಿತ್ತು. ಅದಕ್ಕೆ ರಾಮ್ ಇದ್ರಲ್ಲ, ಅವ್ರು ಬಂದಾಗ ಕರೆದ್ಬಿಟ್ಟು ಇವರು ಚೆನ್ನಾಗಿ ಕೆಲಸ ಮಾಡ್ತಾನಂತ ಒಂದು ಲಂಚ್ ಮೀಟಿಂಗಲ್ಲಿ ಕೇಳಿದಂತ ಇಲ್ಲಿ ಬರ್ಬೇಕು, ನೀನು ಬರ್ತೀಯಾ ಮಾಡ್ತೀಯ ಅಂತ. ಸರಿ ಅಂತ ಒಪ್ಕೊಂಡ್ಬಿಟ್ಟು ಕಂಡೀಷನ್ ಹಾಕ್ಬಿಟ್ಟು ನನಗೆ ಯಾರು ಇಂಟರ್ಫಿಯರ್ ಮಾಡಬಾರ್ದು, ಐ ವಿಲ್ ಟೇಕ್ ಓವರ್ ಅಂತ. ಆಸ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO ಆಗಿ ಬಂದೀಗ 5-6 ವರ್ಷ ಆಯ್ತು. ನಾವು 6 ವರ್ಷದೊಳಗೆ ಹಿಂಡು ತಿದ್ದ ಪಡೆ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡಾಗೆ. ಇದು ಕ್ಯಾಲಿಕಾನ್ ಅಂತ ಕಂಪ್ನಿ, ಅಮೆರಿಕನ್ ಕಂಪ್ನಿ. ಅದರೊಳಗೆ ನಮ್ಮ ಇನ್ನೊಬ್ಬ ಅಣ್ಣನ ಮಗ, ಅವನು ಹಿಂಗೆ ರಿಸರ್ಚರ್, ಅವನು ಇಲ್ಲೇ ಓದಿ. ಅವನು ಬಂದ್ಬಿಟ್ಟು ಇವಾಗ ಇದು ರಿಸರ್ಚ್ ಸೈಡ್ ಡೈರೆಕ್ಟರ್ ಅಲ್ಲಿ ಇಂಡಿಯನ್ ಆಫೀಸ್ ಓಪನ್ ಮಾಡಿದಾಗ, ಈಗ 20 ವರ್ಷದ ಕೆಳಗೆ ಒಂದು ಓಪನ್ ದಿ ಇಂಡಿಯನ್ ಆಫೀಸ್, ಅವನ್ನೇ ಕಳಿಸಿ ಬಂದು ಈ ಓಪನ್ ದಿ ಆಫೀಸ್, ಇಲ್ಲೇ ಇರ್ತೀನಿ ಅಂತ ಇಲ್ಲೇ ಇದ್ದ. ಆಮೇಲೆ ಮಗಳು ಎಜುಕೇಷನ್ ವಾಪಸ್ ಹೋಗ್ಬಿಟ್ಟು ಈಗ ಸ್ಯಾಂಡಿಯಾಗೋಲ್ಲಿದ್ದಾನೆ. ಅವನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಳಗೆ ಒನ್ ಆಫ್ ದಿ ಡೈರೆಕ್ಟರ್ಸ್ ಇನ್ ಕ್ವಾಲಿಕಾಮ್ ಕಂಪನಿನೊಳಗೆ. ಇವರು ಹೇಳಿದ್ರಲ್ಲ ನೀವು, ಅರ್ಚನಾ ಮೀನಾ ಅವರು, ಮೀನಾ ಅವಳು ಇಲ್ಲೇ ಓದ್ದವಳು. ಅವಳು ಇದು ಚಿಕ್ಕಮಂಗ್ಳೂರಿನಲ್ಲಿ SP ನಾಗರಾಜ್ ಅಂತ ಇದ್ರಲ್ಲ, ಅವಾಗ ಇದು ರಾಜೀವ್ ಗಾಂಧಿನ ಕೊಂಡೊಂದು ಅವ್ನು ತಿನ್ನೋರು ಸಹ ಯಾರೋ ಇದ್ರೊಳಗೆ ಬೆಂಗಳೂರೊಳಗೆ. ಅವಾಗ ಅವರು SP ಅವರೇ ಮುಂಚೆ ಹೋಗಿದ್ದು. ಇವನು ಅಟ್ಯಾಕ್ ಬ್ರಾಟಿಂಗ್. ಅವಳು ಇಲ್ಲಿ ಓದುವಾಗ ಹಾಸ್ಟೆಲ್ ಊಟ ಚೆನ್ನಾಗಿಲ್ಲ ಅಂದಿದ್ದಕ್ಕೆ ಬಂದು ಇಲ್ಲಿ ಇದ್ಲು. 2 ವರ್ಷ ಇಲ್ಲೇ ಓದ್ಬಿಟ್ಟು ಇಲ್ಲೇ MA ಮಾಡಿದ್ಲು. MA ಮಾಡಿದ್ಮೇಲೆ IAS ಆಫೀಸರ್ ಇದಾಗಿಬಿಟ್ಟು ಇಲ್ಲಿ ಸೆಕ್ರೆಟರಿಯಲ್ಲಿ ವರ್ಕ್ ಮಾಡಿದ್ಲು. ಎಲ್ಲ ವರ್ಕ್ ಮಾಡ್ತಾ ಈಗ ಪ್ರೆಸೆಂಟ್ಲಿ ಶಿ ಇಸ್ ಪೋಸ್ಟೆಡ್ ಆಸ್ DC ಚಿಕ್ಕಮಂಗ್ಳೂರು DC ಆಗಿದ್ದಾರೆ. ಈಗ DC ಚಿಕ್ಕಮಂಗ್ಳೂರು DC. ಅಂದ್ರೆ ಟೈಮೇ ಇಲ್ಲ ಅವಳಿಗೆ, ಟೈಮೇ ಇಲ್ಲ ಪಾಪ. ತುಂಬಾ ಮೈಚನಲ್ಲಿ ಮಲ್ಗಿದೀಗ 2 years ಬ್ಯಾಕ್. ಆವಾಗ ಪಾಪ ಅದೇ ಕೆಲಸವಾಗಿ ಜಸ್ಟ್ ಟೈಮ್ ಮಾಡ್ಕೊಂಡು ಬಂದು ನೋಡ್ಕೊಂಡು ಹೋದ್ಲು. ಅವಾಗ ಹೇಳಿದ್ವಿ ಬರೋದೇ ಕಷ್ಟ ಎಲ್ಗಾದ್ರು, ನಿಮ್ಮನ್ನು ನೋಡ್ಲೇಬೇಕು ಇವತ್ತು ಅಂತ ಬಂದಿದ್ದೀನಿ. ನಾನು ನೋಡಕ್ಕೆ ನಾವು ಹೇಳಿದೆ ಚೆನ್ನಾಯ್ತಾ ಮಧ್ಯ ಇವತ್ತಿಗೆ ನಾವು ಅರ್ನ್ ಮಾಡಿದಂದ್ರೆ ವಾಟ್ ಐ ಅರ್ನ್ಡ್ ಇಸ್ ದಿ ಗುಡ್ ವಿಲ್ ಫ್ರಮ್ ದೀಸ್ ಪೀಪಲ್. ಇವತ್ತಿಗೆ ಅವರೆಲ್ಲ ನೆನ್ಸ್ಕೊಂಡು ಇದು ಮಾಡ್ತಾರೆ. ನಾನು ಮಿಕ್ಕಿದ್ದು ಏನ್ ಮಾಡಿದೆ ಅಂದ್ರೆ ದಟ್ ಗುಡ್ ವಿಲ್ ಸ್ಟೇಸ್ ವಿತ್ ಮೀ. ಕೊನೆವರೆಗೂ ಇರುತ್ತಲ್ಲ, ಕೊನೆವರೆಗೂ ಉಳಿಯೋದೆಲ್ಲ ನೆನಪುಗಳೇ ಅಂತ. ಅವ್ರ ನೆನಪುಗಳೇ ನನಗೆ ಉಳಿಯುತ್ತೆ, ಕೊನೆವರೆಗೂ ಉಳಿಯುತ್ತೆ. ತಂದೆ ತಾಯಿ ಅಂದಾಗ ನನಗೆ ಬರೋ ವಿಷಯ ಇದು. ನಮ್ಮ ತಂದೆ ತುಂಬ ಜನರಸ್ ಮೈಂಡೆಡ್ಡು, ನಾನ್ ಜಡ್ಜ್ಮೆಂಟಲ್ಲು, ವೆರಿ ಸಪೋರ್ಟಿವ್. ಯಾವಾಗಲೂ ನಮಗೋಸ್ಕರ ಏನಾದರೂ ಮಾಡೋಕ್ಕೆ ತಯಾರಿದ್ರು. ನಮ್ಮ ತಾಯಿ ಸಾಕ್ಷಾತ್ ಅನ್ನಪೂರ್ಣೆ. ನಾನು ಮ್ಯಾಜಿಕ್ ಥರ ಕಿಚನಿಂದ ಎಲ್ಲ ಊಟಗಳು ತಿಂಡಿಗಳು ಬರುತ್ತೆ ಅನ್ಕೋತಾ ಇದ್ದೆ. ಆದರೆ ಆ ಮ್ಯಾಜಿಕ್ಕು ನಮ್ಮಮ್ಮ ಸ್ವಯಂ ಅನ್ನಪೂರ್ಣೆ. ಸೊ ನನ್ನ ಪ್ರಕಾರ ನಮ್ಮ ತಂದೆ ತಾಯಿ ಕುಬೇರ, ಅನ್ನಪೂರ್ಣೆ, ಕಾಮಧೇನು ಹಾಗೂ ಕಲ್ಪವೃಕ್ಷ. ನಮಸ್ಕಾರ.
ಚೆನ್ನಾಗಿ ಹೆಲ್ತ್ ಚೆನ್ನಾಗಿಟ್ಟಿದ್ದ ನನ್ಗೆ. ಟೊಮೆಟೊ ಚೀಪ್ ಆಗಿದ್ದಾಗ ನಾನು 8 kg 10 kg ಟೊಮೆಟೊ ಅಂದ್ರೆ ಪಾಪ 3 ದಿವಸ 4 ದಿವಸ ಅದನ್ನೆಲ್ಲ ಜ್ಯೂಸ್ ಮಾಡಿ ಸಾಸ್ ಮಾಡಿ ಬಾಕಿ ಇದು ಮಾಡಿ ಇಟ್ರು ವರ್ಷಕ್ಕೆಲ್ಲ ಆಗೋ ಥರ. ಮಾವಿನಕಾಯಿ ಸೀಸನ್ ಬಂದರೆ 50-100 ಕಾಯಿ ದೊಡ್ಡ ಜಾಡಿ 2-3 ಜಾಡಿಗೆ ಹಾಕಿಡ್ರೋಳು ಪಾಪ. ಅವಾಗ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲ, ಸ್ವಾರ್ಥ ಸೇವೆ ಮಾಡಿದ್ದಾರೆ. ಈಗ ಆವಾಗ ಅಷ್ಟು ಮಾಡಿದವಳು ನನ್ನ ಕಡೆಯಿಂದ ನಮಸ್ತೆ. ಅಷ್ಟು ಜನಕ್ಕೂ ಮಾಡಿದ್ಲು. ಈಗೇನಂದ್ರೆ ಅವಳಿಗೆ ಯಾರಾದ್ರೂ ಮಾಡಬೇಕಲ್ಲ. ಇಲ್ಲ ಆ ತರ ಏನಿಲ್ಲ, ಪರವಾಗಿಲ್ಲ, ಮಾಡ್ಬೋದು. I'm honored to talk about Uncle Kant and Auntie Rama, two of the most beautiful people I have met in my life. My name is Sushmita Vishwakoti, and I am one of those lucky ones who had the privilege of staying with Uncle Kant and Auntie Rama, who cared for us like their own children. The work that I do today as a teacher volunteer at a special needs school is definitely inspired by them. From their kindness, compassion, and patience, I have learned so much. What it truly means to give selflessly is the most important thing that I learned from them. They opened their heart and home to so many children over decades of life, supporting each one of us with unwavering love, and not to forget the scrumptious meals that Auntie Rama used to prepare for us. Many of those children, myself included, have gone on to lead meaningful lives because of their generosity and care. Those of us who were once sheltered under their roof, telephone number 61392 and house number 872 are not just mere numbers and addresses. They are lasting memories etched in our heart for a lifetime. Thank you. ಉತ್ಸಾಹ ಸಂತೋಷ ಇದ್ರೇನೆ ಚೆನ್ನಾಗಿ ಓದಕ್ಕಾಗೋದು. ಇಲ್ಲ ಅಂತ ಹೇಳಿದ್ರೆ ತುಂಬಾ ಬೇಸರಿಕೆ ಇದ್ರೆ ಚೆನ್ನಾಗಿ ಓದೋದಿಕ್ಕಾಗೋದಿಲ್ಲ. ಇಲ್ಲಿ ಬಂದವರೆಲ್ಲ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೊಳ್ಬೇಕು ಅನ್ನೋದೇ ಒಂದು ಇನ್ಸಿಡೆಂಟ್. ಇವ್ರ ತಮ್ಮ ರಾಜಗೋಪಾಲ್ ಅಂತ, ಅವರು ಕಂಪ್ನಿಲಿ ಒಬ್ರು ಎಲ್ಡರ್ಲಿ ಪರ್ಸನ್, ತುಂಬ ಇಂಡಸ್ಟ್ರೀಸ್ ಇರೋರು ಎಲ್ಲ, ಅವರು ತುಂಬ ಚೆನ್ನಾಗಿರೋರು. ಅವರು ಅಂದರೆ ಒಂಥರ ಫೇಸ್ ರೀಡರು. ಸೊ ಅವರು ಮಗಳ ಹೆಸರಲ್ಲೆಲ್ಲ ಆಸ್ತಿ ಇಟ್ಬಿಟ್ಟು ತಮ್ಮನ ಜೊತೆ ಅವಾಗ ಬರೋರು. ಒಂದ್ಸರ್ತಿ ಅವ್ರ ತಮ್ಮನ ಜೊತೆ ಇಲ್ಲಿಗೆ ಬಂದಿದ್ರು. ಬಂದು ಕಾರಲ್ಲಿ ಕೂತಿದ್ದೆ, ಒಳಗೆ ಅವ್ರ ತಮ್ಮ ಇನ್ನು ಪಾರ್ಟ್ನರ್ ಒಳಗೆ ಬಂದರು. ಅವ್ರನ್ನ ನಾ ಕರೆದೆ, ಬನ್ನಿ ಸರ್ ಒಳಗಡೆ ಅಂದೆ. ಇಲ್ಲ ಓಕೆ ಸರಿ, ನಾ ಒಳಗೆ ಬಂದುಬಿಟ್ಟೆ. ಆಮೇಲೆ ಇವಳೋಗಿ ಕರೆದ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಇವಳೋಗಿ ಬನ್ನಿ ಅಂತ ಕರೆದ್ರೆ ಬಂದುಬಿಟ್ರು ಅವರು. ಬಂದಲ್ಲಿ ಕೆಳಗೆ ಕೂತ್ಕೊಂಡ್ರು. ನನಗೊಂಥರ ಇರುಕಾಯ್ತು, ಏನಪ್ಪ ನಾನು ಕರೆದೇ ಬರಲಿಲ್ಲ, ಇವ್ರು ಕರೆದೇ ಬರ್ತಾನೆ. ಸರಿ ನಾ ಬಂದ್ಬಿಟ್ಟು ಕೇಳಿದೆ, ಸರ್ ನಾನು ಕರೆದೆ ಅವಾಗ ನೀವು ಬರಲಿಲ್ಲ, ನನ್ನ ವೈಫ್ ಕರೆದು ಬಂದ್ಬಿಟ್ರೆ ಅಂದರೆ ಅವ್ರಿಗೆ ಯಾವತ್ತು ಹೇಳಿದ್ರೆ ಡೈರೆಕ್ಟಾಗೆ ಐ ಸಾ ಅರೋಗೆನ್ಸ್ ಇನ್ ಯುವರ್ ಫೇಸ್, ಬೇರೆ ಐ ಸಾ ಪೀಸ್ ಇನ್ ಅವರ್ ಫೇಸ್. ಸೊ ಪೀಸ್ಫುಲ್ ಆಗಿದ್ಲು, ಕರೆದ್ರು ಅಂತ. ಅವ್ರ ಪಾಡಿಗೆ ಅವ್ರು ನಾವು ಕೇಳಿ ಹೇಳಿಲ್ಲ, ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡ್ರು. ನಿಮ್ಮ ಮುಂದೆ ನೋಡ್ಕೊಂಡು ಅವರೇ ಹೇಳಿದ್ರು, ದೇರ್ ಇಸ್ ಇಂಟೆಲೆಕ್ಟ್ ಇನ್ ದಿಸ್ ಹೌಸ್. ಸೊ ಯಾರು ಹೋದ್ರು, ಸೊ ಎವ್ರಿಬಡಿ ಹೂ ರೀಡ್ಸ್ ಡಸ್ ವೆಲ್ ಇನ್ ದಿಸ್ ಹೌಸ್. ಸೊ ದಟ್ ಇಂಟೆಲೆಕ್ಚುಯಲ್ ಅಟ್ಮಾಸ್ಫಿಯರ್ ಇಸ್ ದೇರ್ ಅಂತ ಅವರೇನೆ ಹೇಳಿದ್ರು. ಅದಕ್ಕೆ ನಾನು ದೊಡ್ಡಕ್ಕ ಬಂದಾಗ ನಾನು ತಮಾಷೆ ಕೇಳಿದೆ, ಏನಕ್ಕ ನಾನು ಎಲ್ಲರೂ ನಾನು ಇದ್ರೊಳಗೆ ಶಾಂತವಾದ ನೀನು ಅಂತಿರಲ್ಲ ಅಂತ. 8 ಫ್ಯಾಮಿಲಿನೊಳಗೇನೆ ಸ್ವಲ್ಪ ಒಳ್ಳೆಯ ನೀನು, ಜಾಸ್ತಿ ಜಗಳಕ್ಕೆ ಹೋಗಲ್ಲ, ರಾಷ್ಟ್ರಲ್ಲ, ತುಂಬ ಕಾಮ್ ಫೆಲೋ ಅಂತೀಯಲ್ಲ ನೋಡಿ. ಅವ್ರು ಬಂದ್ಬಿಟ್ಟು ನನ್ಗೆ ಅರೋಗೆನ್ಸ್ ಇದೆ ಅಂದ್ರೆ ಅದಕ್ಕೆ ಹೇಳಿದ್ಲು, 8ನವ್ರಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಕಾಣ, ಅದಕ್ಕೆ ನಿನ್ನ ಮುಖದಲ್ಲಿ ಕಂಡುಬಿಟ್ಟಿದೆ ಅವ್ರಿಗೆ. ಅಂದ್ರೆ ಇವಳ ಮುಖದಲ್ಲಿ ದೇರ್ ಇಸ್ ಪೀಸ್ ಇನ್ ಯುವರ್ ಫೇಸ್ ಅಂತ. ಹಂಗೆ ನಾನು ನನ್ನ ಹೆಂಡತಿ ಹೇಳ್ಬೇಕಲ್ಲ, ಮುಂಚೆಯಿಂದಾನು ಅಷ್ಟೇ ಪೀಸ್ಫುಲ್ಲಾಗಿ ಯಾರು ಬಂದರೂ ಯಾವತ್ತೂ ಒಂದು ಮನ್ಸಿಗೆನೆ ಇವ್ರು ಬಂದರೂ ಆಗ್ಬೇಕಲ್ಲ, ಮಾಡಬೇಕಲ್ಲ, ನಮ್ಮ ಕಡೆಯವರೇ ಬರಲಿ, ತನ್ನ ಕಡೆಯವರೇ ಬರಲಿ, ಇಬ್ಬರು ಈಕ್ವಲಿ ಶಿ ಟ್ರೀಟೆಡ್ ದೆಮ್ ಲೈಕ್ ಆಸ್ ಇಫ್ ಶಿ ವುಡ್ ಟ್ರೀಟ್ ಎನಿಬಡಿ ಎಲ್ಸ್. ಅದರೊಳಗೆ ಟ್ರೀಟ್ಮೆಂಟ್ ಯಾವತ್ತೂ ಇದು ಮಾಡಿಲ್ಲ. I am Surisha. I work as a manager at a software company and also walk the path of a health coach and wellness consultant. Some souls walk beside you like silent blessings. Mama and Mommy were just that, and so much more.
I stayed in their home through my undergrad years, but their warmth stayed in me long after. Mommy, with a smile as serene as a prayer, taught me what it means to live with faith, not through words, but through grace. She heard our laughter, our dramas, our chaos, our dreams, and simply blessed us, never judged, never pushed. Her hand served comfort, her heart served love. And Mama, he showed me the depth of the human mind, not by teaching, but by being. His quiet wisdom shaped the way I see the world. They're not just a couple, but a sacred force, steady, kind, and full of light. Forever grateful for their presence in my life. 1918 ನನಗೆ ಲಾಸ್ಟ್ ಪೇ ಡ್ರಾನೇ 4,000 ಚಿಲ್ಲರೆ ಆವತ್ತು. ಇವತ್ತಿಗೆ ಅಂದ್ರೆ ಆಗ ಆಯ್ತಾ ಸರ್ ನಿಮ್ಗೆ ಇನ್ನೇನಾದ್ರು ತೊಂದ್ರೆ ಆಯ್ತಾ? ಏನು ತೊಂದರೆ ಇಲ್ಲ. ಇಷ್ಟಾಗಿ ಫೈನಾನ್ಷಿಯಲ್ ಏನೂ ತೊಂದರೆ ಆಗಲಿಲ್ಲ. ಅಫ್ಕೋರ್ಸ್ ಸ್ವಲ್ಪ ಸಪೋರ್ಟ್ ನನಗೆ, ನನ್ನ ಲ್ಯಾಂಡ್ ಇತ್ತಲ್ಲ ಅಲ್ಲಿಂದ ಸ್ವಲ್ಪ ಸಪೋರ್ಟ್ ಇತ್ತು. ಯಾರು ನೋಡ್ಕೊಂಡ್ರು ಆ ಲ್ಯಾಂಡ್ನಲ್ಲಿ ಅಲ್ಲಿಂದ ಒಂದಿಷ್ಟು, ಅವಾಗ ಅಕ್ಕಿನ ಅಲ್ಲಿಂದ ಬರ್ತಾ ಇತ್ತು. ಒಂದೊಂದು ಸರ್ತಿಗೆ 2-3 ಮೂಟೆ ಅಕ್ಕಿ ತರಿಸ್ಕೊಟ್ಟು ಎಲ್ಲ ಮಾಡೋದು. ಈಗ ಅದಕ್ಕೆ ಏನು ಬೇಡಪ್ಪ ಸಾಕಿಬ್ಬರಿಗೆ ಬೇಕು ಅಂತ. ಅವಾಗ ಸ್ವಲ್ಪ ಸಪೋರ್ಟ್ ಇತ್ತು, ಫ್ಯಾಮಿಲಿ ಫೈನಾನ್ಷಿಯಲ್ ಸಪೋರ್ಟ್ ಇರೋದ್ರಿಂದ ನಿಮಗೆ ಬರೋ ಆದಾಯದಲ್ಲಿ ನೀವು ಖರ್ಚು ತೂಗಿಸಿದ್ರಿ ಅಷ್ಟೇ. ಮಿಕ್ಕಿದ್ದು ನಾವು ಯಾವತ್ತೂ ಸಾಲ ಗೀಲ ಮಾಡಿಲ್ಲ, ಎಲ್ರು ಓದಿಸಿದ್ರಿ, ಎಲ್ಲ ಹೋಲ್ಸೇಲ್. ದಿನೇಶ್ ತಂದೆಯವರೇ ಕರ್ಕೊಂಡು ಹೋಗೋರು. ಇವು ಬೇಳೆ ತರ್ಬೇಕಂದ್ರೆ ಅದು ಅಲ್ಲೇ ಹೋಗಿ ತರಬೇಕು. ಅವ್ರು ಇಲ್ಲಿ ಇದು ತಗೋ, ಅಕ್ಕಿ ಇಲ್ಲೇ ತಗೋ ಅಂತೆಲ್ಲ ತೋರಿಸ್ಬಿಟ್ಟು ಅಲ್ಲಲ್ಲಿ ಹೋಗಿ ಹೋಲ್ಸೇಲ್ ಅಲ್ಲಿ ತರ್ತಾರೆ. ಕ್ವಾಲಿಟಿ ಚೆನ್ನಾಗಿರೋದು, ಚೀಪ್ ಆಗೂ ಇರೋದು, ಆ ತರ ಅವ್ರ ತಂದೆ ತೋರಿಸಿದ್ರು. ನಮಗೆ ಈ ಫ್ಯಾಮಿಲಿಯವರು ಅರೌಂಡ್ 40 ಇಯರ್ಸ್ ಇಂದ ಪರಿಚಯ. ಇವ್ರ ಮಕ್ಕಳೆಲ್ಲ ಮುಂಚೆಯಿಂದನೂ ಪರಿಚಯ. ಹಂಗಾಗಿ ಇವ್ರ ಮಕ್ಕಳ ಫ್ರೆಂಡ್ಸ್ ಎಲ್ಲ ಇಲ್ಲಿ ಓದ್ಬೇಕಾದ್ರೆ ನಾವು ಜೊತೇಲಿ ಇರ್ತಿದ್ವಿ. ಇಲ್ಲಿ ನಮಗೂ ಅವ್ರ ಜೊತೆನೇ ತಿಂಡಿ ಊಟ ಎಲ್ಲ ಕೊಡೋರು. ನಾವು ಬೇಡ ಅಂದರೂ ಬಿಡ್ತಿರ್ಲಿಲ್ಲ. ಬಾ ನೀನು ತಿಂಡಿ ತಿನ್ನು ಅಂತ ಹೇಳ್ತಿದ್ರು. 2-3 ಮಂತ್ಸ್ಗೆ ಒಂದ್ಸತಿ ಬಂದು 1 ಅವರ್ ಮಾತಾಡಿಕೊಂಡು ನಾನು ಹೋಗ್ತೀನಿ. ಏನೇ ವಿಷಯ ಇದ್ರೂ ಇವ್ರ ಹತ್ರ ನಾನು ಡಿಸ್ಕಸ್ ಮಾಡ್ತೀನಿ. ಇವರು ಕೆಲಸಕ್ಕೆ ಹೋಗ್ತಾ ಇದ್ದಾಗಿಂದನೂ ನನಗೆ ಪರಿಚಯ ಇರು. ನಮ್ಮನ್ನು ಒಂದ್ಸತಿ ಕರೆಯೋರು, ಬಾ ಆಫೀಸ್ಗೆ ಅಂತ. ಅದು ಇದು ಮಾಡಿದ್ದೀವಿ, ಹೋಗಿ ಬಂದಿದ್ದೀವಿ. ತುಂಬ ಕೂಲಾಗಿರ್ತಾರೆ, ಕಾಮಾಗಿರ್ತಾರೆ. ಏನು ವಿಷಯ ಕೇಳಿದ್ರು ಆನ್ಸರ್ ಮಾಡ್ತಾರೆ. ಒಂದು ಪಾಲಿಟಿಕ್ಸ್ ಇರಲಿ, ಸ್ಪೋರ್ಟ್ಸ್ ಇರಲಿ, ಏನೇ ವಿಷಯ ಮಾತಾಡಿ ಅದಕ್ಕೆ ಆನ್ಸರ್ ಮಾಡ್ತಾರೆ ಇವರು. ಈ ಥರವ್ರು ತಾನೇ ನಮಗೆ ಬೇಕು. ಇವ್ರಿಗೆ ಈ ವಿಷಯ ಗೊತ್ತಿಲ್ಲ, ಇವ್ರಿಗೆ ಈ ಗೊತ್ತಿಲ್ಲ ಅನ್ನಂಗಿಲ್ಲ. ನೀವು ಏನು ವಿಷಯ ಬೇಕಾದ್ರೆ ಕೇಳಿ, ಅವರು ನಮಗೆ ಗೈಡ್ ಮಾಡ್ತಾರೆ. ಈ ಏಜಲ್ಲಿ ಅವರು ಫುಲ್ ಅಪ್ಡೇಟ್ ಆಗಿರ್ತಾರೆ. ಎನಿ ಟೈಮ್ ಎನಿ ಡೇ ನೀವು ಬಂದು ಕೇಳಿ, ಫುಲ್ ನ್ಯೂಸ್ ಅಪ್ಡೇಟಲ್ಲಿ ಇರ್ತಾರೆ. ಅವರು ಏನಾದ್ರು ಬಂದು ಮನೆಗೆ ನನಗೆ ಹೇಳಿದ್ರೆ, ಅಂಕಲ್ ಮನೆಗೆ ಹೋಗಿದ್ರಂತಾನೆ ನಾನು ಕೇಳೋದು. ಅವರಿಂದ ನೀವು ಏನು ಸ್ಫೂರ್ತಿ ಪಡೆದಿದ್ದೀರಿ? ಇಲ್ಲ, ನಿಜ ತುಂಬ ಕಲಿಬೇಕು. ನಾವು ಪೇಷನ್ಸ್ ಅನ್ನೋದು ಕಲಿಲೇಬೇಕು. ನಮಗೆ ಪೇಷನ್ಸು ಇಂಥವ್ರಿಂದ ನಾವು ಕಲ್ತ್ರೆ ನಾವು ನೆಕ್ಸ್ಟ್ ಜನ್ರೇಷನ್ ನಾವು ನೋಡ್ಕೊಳಕ್ಕೆ ನಮಗೆ ಸ್ಫೂರ್ತಿ ಬರುತ್ತೆ. ಬರೀ ನಾವು ಸಂಪಾದನೆ ಮಾಡಿ ನಾವು ತಿನ್ನೋದಲ್ಲ, ಇವರಿಂದ ಹೇಳೋದು 10 ಜನಕ್ಕೆ ನಾವು ಕೊಡಬೇಕು. 10 ಜನಕ್ಕೆ ನಾವು ಕೊಟ್ಟ ಅಂದರೆ ನಾವು ಇವ್ರೇನು ಯಾವತ್ತೂ ಅಪೇಕ್ಷೆ ಪಟ್ಟಿಲ್ಲ. ದೇವ್ರು ಅದಕ್ಕೆ ಇವ್ರನ್ನ ಈ ಥರ ಚೆನ್ನಾಗಿ ಇಟ್ಟಿರೋದು. ಅವ್ರ ಲೈಫ್ ವಾಟ್ ಯು ಗಿವ್ ಕಮ್ಸ್ ಬ್ಯಾಕ್. ಕೇಳ್ಕೊಂಬಂದಿಲ್ಲ. ಎಲ್ರಿಗೂ ನಾನು ಹೊಟ್ಟೆ ತುಂಬ ಹಾಕಬೇಕು, ಚೆನ್ನಾಗಿ ಓದಿಸ್ಬೇಕು ಅನ್ನೋದೇ ಅವ್ರದ್ದು ಏಮ್. ಸೊ ಅವ್ರದ್ದು ಲಕ್ಸುರಿ ಅನ್ನೋದೇ ಇಲ್ಲ. ಅದು ನಾವು ಕಲಿಬೇಕು. ಸೇವೆನೇ ಅವ್ರ ಲಕ್ಸುರಿ ಅಷ್ಟೇ, ನಿಜ. ನಮ್ಮ ತಂದೆ ಬ್ಯಾಕ್ಗ್ರೌಂಡ್ ಅವರು ಅಷ್ಟೇ. ಅವರೇನೆಂದರೆ ಅಲ್ಲೆಲ್ಲ ವಿಲೇಜಸ್, ಅವಾಗ ವಿಲೇಜಸಲ್ಲಿ ಸ್ಕೂಲ್ಸ್ ಇಲ್ಲ. ಹೊಸಪೇಟೆಲ್ಲೇ ಅದು ಕನ್ನಡ ಮೀಡಿಯಂ ಸ್ಕೂಲ್ ಇರೋದು ಒಂದು ಇದು ಬಿಟ್ಟರೆ. ನಮ್ಮ ತಂದೆ ಎಲ್ಲಾದ್ರೂ ಹೋದರೆ ವಿಲೇಜಲ್ಲೇ ಯಾರಾದ್ರೂ ಹುಡುಗ ತುಂಬ ಬುದ್ಧಿವಂತ ಚೆನ್ನಾಗಿದ್ದಾನಂದರೆ ಕರ್ಕೊಂಡು ಬಂದ್ಬಿಡೋರು. ಅವ್ರುಗಳು ಯಾಕೆ ಸುಮ್ಮನೆ ಇಲ್ಲಿ ಇಟ್ಕೊಂಡಿದ್ಯಾ ವಿಲೇಜ್ ಒಳಗೆ, ನೀನು ಓದಲಿ ಅವನಂತ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ಓದಿಸೋರು. ಹಾಗೆ ನಮ್ಮ ತಂದೆ ತುಂಬ ಜನ ಓದಿಸಿದ್ದಾರೆ. ನಮ್ಮ ತಂದೆ ಕಾಲದಲ್ಲಿ ಓದೋರು ಕೂಡ ಅಮೆರಿಕಲ್ಲಿದ್ದಾರೆ. ಆ ಫ್ಯಾಮಿಲೀಸ್ ಆವಾಗಲೇ ಹೋಗಿದ್ದು ಆ ಥರ. ಅದು ತಂದೆ ಅದಕ್ಕೆ ನಮ್ಮ ಅಕ್ಕ ನನಗೂ ಹೇಳೋರು, ನಮ್ಮ ಅಪ್ಪ ಆದ್ಮೇಲೆ ಹೆಂಗೆ ಬಂದಿದೆ ಕಾಣೋದು. ಸೊ ಅದು ಟ್ರೆಡಿಷ್ನಲ್. ಅದು ನಾನು ಸುನಂದಾ ಪ್ರಕಾಶ್ ಮಾತಾಡ್ತಾ ಇರೋದು. ರಮಾಮ್ಮ ಮತ್ತು ಕಾಂತ್ ಸರ್ ಅವರು ನಮ್ಮ ಪಾಲಿನ ದೇವರು ಅಂತಲೇ ನಾವು ತಿಳ್ಕೊಂಡಿದ್ದೀವಿ. ಅವರು ನಾನು ಪ್ರಕಾಶ್ ಅವರನ್ನು ಮದುವೆ ಆಗಿ ಬಂದಾಗಿಂದನೂ ನೋಡ್ತಾ ಇದ್ದೀನಿ. ನಮ್ಮನ್ನು ಅವರು ಅವರ ಕುಟುಂಬದಂತೆ ನೋಡ್ಕೋತಾ ಇದ್ದಾರೆ. ಅವ್ರ ಬಗ್ಗೆ ಹೇಳೋಕ್ಕೆ 1-2 ಮಾತು ಸಾಲಲ್ಲ. ಅವರು ಇನ್ನೂ ಸಹ ನಮ್ಮನ್ನು ನೋಡ್ಕೋತಾ ಇದ್ದಾರೆ. ನಾವು ಅವರನ್ನು ಇನ್ನು ಮುಂದೆ
ಅವರು ಮಾಡಿದಂತಹ ಸಹಾಯಕ್ಕೆ ಆಜನ್ಮ ಪರ್ಯಂತ ಚಿರಋಣಿಯಾಗಿರ್ತೀವಿ. ಧನ್ಯವಾದ. ನನ್ನ ಹೆಸರು ಪ್ರಕಾಶ. ಖಾನ್ ಸಾರು ಮತ್ತು ರಮಾ ಅಮ್ಮ ಇವರು ನನ್ನ ಪಾಲಿಗೆ ದೇವರು. ಅವರ ಬಗ್ಗೆ ಹೇಳೋಕ್ಕೆ ಶಬ್ದಗಳು ಸಾಲದು. ನನ್ನ ಜೀವನಕ್ಕೆ ದಾರಿ ತೋರಿದಂತಹ ದೇವರು. ಅಷ್ಟೇ ಅಲ್ಲದೆ ನನ್ನನ್ನು ಅವರು ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದಾರೆ. ನಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಅವರಿಗೆ ನಾನು ಹಾಗೂ ನನ್ನ ಕುಟುಂಬ ಯಾವತ್ತೂ ಚಿರಋಣಿಯಾಗಿ ಇರುತ್ತೇವೆ. ಅಟ್ ಎ ಟೈಮ್ ನಾವು ಎಲ್ಲ ಕ್ಲಾಸಲ್ಲೂ ಒಂದೆಲ್ಲ ಇದೆ ಅಂದರೆ ನಾವು ಒಂದು ಕ್ರಿಕೆಟ್ ಟೀಮ್ ಅಷ್ಟು ಜನ ನಮ್ಮ ಹುಡುಗರೇ ಇರೋದು. ನಮ್ಮ ದೊಡ್ಡಣ್ಣ ಹೋದರೆ ಒಂದು ಸರ್ತಿಗೆ 2 ತಾನು 3 ತಾನು ಒಂದೇ ಥರ ಬಟ್ಟೆ ತಂದುಬಿಡೋರು. ತಂದ್ಬಿಟ್ಟು ಹೊಲ್ಸಿದ್ರೆ ಎಲ್ಲರಿಗೂ ಒಂದೇ ಥರನೇ. ಸೊ ಆ ಶರ್ಟ್ ಚಡ್ಡಿ ನೋಡ್ಬಿಟ್ರೆ ಗೊತ್ತು ಅವ್ರಿಗೆ, ನೀವು ತೊಳಬಚ್ಚಾರ್ಮನೆ ಹುಡುಗ. ಸ್ಕೂಲಲ್ಲಿ ಎಲ್ಲರಿಗೂ ಗೊತ್ತು. ಸೊ ಎಲ್ಲರೂ ಒಂದೇ ಥರ ಡ್ರೆಸ್ಸಲ್ಲಿ ಇರ್ತಾ ಇದ್ವಿ ನಾವು. ಅದು 2 ನಿಕ್ಕರ್ 2 ಶರ್ಟ್ ಹೊಲ್ಸ್ಬಿಟ್ರೆ ವರ್ಷವೆಲ್ಲ ಅದೇ ಜೋಕ್ ಮಾಡ್ಬೇಕಂದ್ರೆ ನಮ್ಮ ದೊಡ್ಡಣ್ಣ ಹೇಳೋರು, ಮಕ್ಳು ಆಡಿದ್ರು ಬಟ್ಟೆ ಹಾರಿಬಾರ್ದು ನೋಡು ಅಂತ ಬಟ್ಟೆ ಕೊಡು ಅಂತ. ಅಷ್ಟು ದಪ್ಪದ ಬಟ್ಟೆ ಹೊಲ್ಸೋರು. ಯಾಕಂದ್ರೆ ಅಷ್ಟು ಜನ ಮಕ್ಕಳಿಗೆ ಆಗ್ಬೇಕಲ್ಲ. ನಮ್ಮ ಇರೋ 3 ಸಿಸ್ಟರ್ಸ್ ಮಕ್ಕಳು ಎಲ್ಲ ಜೊತೆಗೆ ಓದಿದ್ವಿ ನಾವೆಲ್ಲ ಜೊತೆ. ಆವಾಗ ನಮ್ಗೆ ಅವ್ರು ಬೇರೆ ಇವ್ರು ಬೇರೆ ಅಂತ ಅನಿಸ್ತಾನೆ ಇರಲಿಲ್ಲ. ಎಲ್ಲ ಒಟ್ಟೊಟ್ಟಾಗಿ ಓದ್ಕೊಂಡು ಒಟ್ಟೊಟ್ಟಾಗಿ ಇದು ಮಾಡ್ಕೊಂಡು ಬಂದ್ವಿ. ಆವಾಗಿನ ಕಾಲದಿಂದ ನೀನು ಸ್ಪೆಷಲ್ ಅಟೆನ್ಷನ್ ಅಂತ ಏನಿಲ್ಲ. ನಾವೇ ಓದಿ ನಾವೇ ಮಾಡ್ಕೊಂಡು ಬಂದ್ವಿ. ಎಲ್ಲರೂ ಚೆನ್ನಾಗಿದ್ರು ಅವಾಗ ನಮ್ಮ ಬ್ರದರ್ಸ್ ಎಲ್ಲಾನು. ನಮ್ಮ ದೊಡ್ಡಣ್ಣ ಮನೇಲೂ ಅಷ್ಟೇ ಎಲ್ಲ ಜನನು ತುಂಬಾ ಜನ ಓದಿದ್ರು. ಅವ್ರ ನಿಮ್ಮ ಅಣ್ಣನ ಮನೇಲಿ ಓದಿದ್ರು. ಇವ್ರ ಅಣ್ಣ ಅವ್ರ ಮನೇಲಿ ಅವರೇ ಹೋದ್ರು. ಅವ್ರ ಮನೇಲಿ ಅವರು ಇಟ್ಕೊಂಡು ಎಲ್ಲ ಹುಡುಗರೆಲ್ಲ ಇಟ್ಕೊಂಡು ಅವರು ಓದ್ಸಿದ್ರು. ಅವ್ರಾದ್ಮೇಲೆ ಅವ್ರಿಗೆ ನಮ್ಮ ಅವ್ರಿಗಿತ್ತಿಗೆ ವಯಸ್ಸಾಗೋಯ್ತಲ್ಲ, ಆಮೇಲೆ ಇವ್ರಿಗೆ ಶಿಫ್ಟ್ ಆಯ್ತು. ಈಗ ನಿಮ್ಮ ಮಗಳು ಅಮೆರಿಕಲ್ಲಿದ್ದಾಳೆ, ಸ್ಯಾಂಡಿಯಾಗೋದಲ್ಲಿದ್ದಾಳೆ, ಅಮೆರಿಕಾದಲ್ಲಿದ್ದಾಳೆ. ಹೌದು. ಮಗ ಬ್ಯಾಂಗ್ಳೂರ್ನಲ್ಲಿದ್ದಾನೆ. ಬ್ಯಾಂಗ್ಳೂರ್ನಲ್ಲಿದ್ದಾನೆ. ಇಲ್ಲಿಯವರೆಗೆ ಕೃಷ್ಣಕಾಂತ್ ಸರ್ ಮತ್ತೆ ರಮಾಕಾಂತ್ ಮೇಡಮ್ ಅವರ ಒಂದು ಜೀವನದ ಪಯಣದ ಕಥೆಯನ್ನ ಕೇಳಿದ್ವಿ. ಇವರು ಮಾಡಿರೋ ಕಾರ್ಯ ಅದು ಮಹತ್ ಕಾರ್ಯ ಅಂತಾನೆ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ 100 ಜನರಿಗೆ ಊಟ ಹಾಕಿರೋ ಒಂದೊಂದು ರಾಜರ ಕಥೆ ಇರ್ಬೋದು, ಆದ್ರೆ ಸಾಮಾನ್ಯ ಮನುಷ್ಯರಾಗಿ ಅವರಿಗೆ ಬರುವ ಆದಾಯದಲ್ಲಿ ಹಂಚಿ ಬೇರೆ ಬೇರೆ ಮಕ್ಕಳನ್ನು ಊಟ ಹಾಕಿ ಬೆಳೆಸೋಂಥ ದೊಡ್ಡತನ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗದೇ ಇಲ್ಲ. ಇಂತಹ ಒಂದು ಕತೆ ನಮಗೆಲ್ಲ ಒಂದು ಸ್ಫೂರ್ತಿ ಕೊಡ್ಲಿ, ನಮ್ಮಲ್ಲೂ ಒಂದು ಒಳ್ಳೆಯ ಮೌಲ್ಯಗಳನ್ನ ಬೆಳೆಸ್ಲಿ ಅಂತ ನಾನು ನಮ್ಮ ವೀಕ್ಷಕರ ಜೊತೆ ಈ ಒಂದು ವಿಷಯನ ಹಂಚ್ಕೊಳ್ಳಕ್ಕೆ ಈ ಸಂಚಿಕೆಯನ್ನ ಮಾಡಿದ್ದೀವಿ. ನಮ್ಮ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಮ್ಮ ಅಮೋಘಂ ಚಾನೆಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸರ್, ನೀವಿಬ್ರು ನಿಮ್ಮ ಸಮಯವನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಕ್ಕೆ ಅನಂತ ವಂದನೆಗಳು. ನಮಗೂ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿದ್ದು.